ಹರಿ ಓಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ವೇದಶಾಸ್ತ್ರಪುರಾಣಾಬ್ಧಿವಿಕ್ರೀಡನ ವಿಶಾರದಾನ್ ಶ್ರೀ ಸತ್ಯಧ್ಯಾನತೀರ್ಥಾಖ್ಯಾನುಪತಿಷ್ಠೆ ಗುರುನ್ ಮಮ. ವೇದಶಾಸ್ತ್ರಪುರಾಣಾರ್ಥರಸಬೀಜೂಷವರ್ಷಕಾನ್ ಶಿಷ್ಯವಾತ್ಸಲ್ಯಭರಿತಾನ್ ಜಾಲಿಹಾಳ ಗುರುನ್ ಭಜೆ. ಯಸ್ಯ ಸ್ಮರಣಮಾತ್ರೇಣ ಧರ್ಮದೀಕ್ಷಾ ವಿವರ್ಧತೆ ವಂದೇ ತಾನ್ ಶ್ರೀನಿವಾಸಾರ್ಯಾನ್ ಮಮ ವಿದ್ಯಾಗುರುನ್ ಸದಾ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಸ್ವಸ್ತ್ಯಸ್ತು ಸತಾಮಖಿಲ ಸನ್ಮಂಗಲಾನಿ ಭವಂತು. ಶ್ಲೋಕೈಕಶ್ರವಣಪಠಣಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲಪುರುಷಾರ್ಥಸಾಧನೀಭೂತೆ ಶ್ರೀಮನ್ಮಹಾಮುನಿಕೃತೆ ಶ್ರೀಮನ್ಮಹಾಭಾರತೆ ವಿರಾಟಪರ್ವಣಿ ಅದ್ಯ ಕಥಾಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾ ಪ್ರಮೇಯಾನುವಾದಃ. ಹರಿ ಓಂ. ಧರ್ಮೋ ವಿವರ್ಧತಿ ಯುಧಿಷ್ಠಿರಕೀರ್ತನೇನ ಪಾಪಂ ಪ್ರಣಶ್ಯತಿ ಬೃಕೋದರ ಕೀರ್ತನೇನ ಶತ್ರೂನ್ ವಿನಂಕ್ಷ್ಯತಿ ಧನಂಜಯ ಕೀರ್ತನೇನ ಮಾದ್ರೀಸುತೌ ಕಥಯತಾಂ ನ ಭವಂತಿ ರೋಗಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೀಚಕ ಪ್ರಥಮ ಪ್ರಯತ್ನವನ್ನು ದ್ರೌಪದಿ ದೇವಿಯ ಜೊತೆಗೇ ಸಂಧಿಸಬೇಕು, ಅವಳನ್ನು ಒಲಿಸಿಕೊಳ್ಳಬೇಕು ಅಂತನ್ನುವಂಥ ಪ್ರಯತ್ನವನ್ನು ಮಾಡಿದ್ದಾನೆ. ಭಾವದುಷ್ಟವಾಗಿರತಕ್ಕಂತಹ ಈ ಕರ್ಮ ಎಷ್ಟು ವ್ಯಕ್ತಿತ್ವವನ್ನು ಹಾಳು ಮಾಡ್ತದೆ ಅಂತ ಹೇಳಿ ಉಪನ್ಯಾಸ ಮಾಲಿಕಾದ ಪೂರ್ವ ಭಾಗದಲ್ಲಿ ವಿಶದೀಕರಣ ಮಾಡಿದ್ದೀವಿ. ಯಥಾನ ಗಚ್ಚೇಯಂ, ಕೊನೆ ಮಾತನ್ನು ಉಪಸಂಹಾರ ಅಂತಾನೆ. ಯಥಾ ನಗಚ್ಚೇಯಮಹಂ ಯಮಕ್ಷಯಂ ತಥಾ ಕುರುಶ್ವಾಶು ವಿಶಾಲಲೋಚನೆ ಅಹಂ ಹಿ ಕಾಂತೆ ತ್ವದಧೀನ ಜೀವಿತಃ ತ್ವಯಾ ವಿಮುಕ್ತೋ ನಚರಂ ಜಿಜೀವಿಷೆ. ನಿನ್ನಿಂದ ಬಿಟ್ಟರೆ ನೀನು ನಿರಾಕರಣ ಮಾಡಿದರೆ ನಾನು ಯಮಲೋಕಕ್ಕೆ ಹೋಗ್ಬಿಡ್ತೀನಿ, ನಾನು ಸತ್ತು ಹೋಗ್ಬಿಡ್ತೀನಿ. ಅಂತ ಹೇಳಿ ಏನು ಮಾಡ್ತಾನೆ ಅಂದರೆ ತನ್ನ ಬಯಕೆಯ ಉತ್ಕಟತೆಯನ್ನು ತೋಡಿಕೊಳ್ತಾನೆ. ಈ ಸಾಮಾನ್ಯವಾಗಿ ಈ ಸಾಯ್ತೀನಿ ಅಂತ ಹೇಳೋರು ಯಾರೂ ಸಾಯೋದಿಲ್ಲ. ಈ ಪದೇ ಪದೇ ಹೇಳ್ತಿರ್ತಾರೆ ನೋಡ್ರಿ, ನಾ ಸಾಯ್ತೀನಿ, ಯಾರೂ ಸಾಯೋದಿಲ್ಲ ಇವರು. ಇವರೇನಂದರೆ ಬದುಕಿದವ್ರನ್ನ ಸಾಯಿಸ್ಲಿಕ್ಕೆ ಏನು ಬೇಕೋ ಆ ಎಲ್ಲ ಉದ್ಯಮವನ್ನು ಮಾಡುತ್ತಾರೆ. ಅದೊಂದು ಸ್ವಭಾವ. ನಾ ಸಾಯ್ತೀನಿ ಅಂತ ಹೇಳಿಬಿಟ್ರೆ ಆ ಮುಂದಿನ ವಿಚಾರವನ್ನು ಮಾಡಿರ್ತಕ್ಕಂತಹ ಜನಗಳು ಹೆದರಿಕೆಗೋಸ್ಕರವಾಗಿ ನಾವು ಹೇಳೋದನ್ನೆಲ್ಲ ಒಪ್ಕೋತಾರೆ ಅಂತ ಒಂದಿರ್ತದೆ. ಇದು ಬರೀ ಕೀಚಕನಿಗೆ ಮಾತ್ರ ಅಲ್ಲ, ದುರ್ಯೋಧನನಿಗೂ ಈ ಸ್ವಭಾವ ಇತ್ತು. ಪಗಡೆ ಆಡಿಸ್ಲಿಲ್ಲ ಅಂದ್ರೆ ನಾ ಸತ್ತೋಗ್ಬಿಡ್ತೀನಿ. ಇದನ್ನು ಧೃತರಾಷ್ಟ್ರನ ಹೇಳಿದ ತಕ್ಷಣ ಧೃತರಾಷ್ಟ್ರ ಹೆದರಿದ, ಪಗಡೆ ಆಟಕ್ಕೆ ಕರೆಸಿದ ಪಾಂಡವರನ್ನು. ಒಂದು ಮಾತು ಸ್ವಲ್ಪ ಗಟ್ಟಿಯಾಗಿ ನಿರ್ಧಾರ ಮಾಡಿ ಧೃತರಾಷ್ಟ್ರ ನೀ ಸಾಯಿ ಪರವಾಗಿಲ್ಲ, ನಾ ಪಗಡೆ ಆಡಿಸೋದಿಲ್ಲ ಅಂದುಬಿಟ್ಟಿದ್ರೆ ಸಮಸ್ಯೆ ಇರ್ತಿರಲಿಲ್ಲ.
ಇದೊಂದು ಕ್ರಮದಲ್ಲಿ ಎಲ್ಲರೂ ಹೆದರ್ಕೊಳ್ತಾರೆ. ಅನೇಕ ಜನ ಈ ರೀತಿಯಾಗಿರ್ತಕ್ಕಂತಹ ಬೆದರಿಕೆಯನ್ನು ಹಾಕ್ತಾರೆ. ತಮ್ಮ ಸಾವಿನ ಬೆದರಿಕೆಯನ್ನು ಬೇರೆಯವರ ಮೇಲೆ ಹಾಕಿ ತಮ್ಮ ನಿರ್ಧಾರಕ್ಕನುಸಾರವಾಗಿ ಅವ್ರು ನಡಿಬೇಕು ಅಂತ ಬಯಸ್ತಾರೆ. ಅನೇಕ ಕಡೆ ಜನ ಈ ರೀತಿಯಲ್ಲಿ ಆಮೇಲೆ ಉತ್ತರ ಕೊಡ್ತಾರೆ, ನಾವ್ಯಾಕೆ ಈ ಕೆಲಸ ಮಾಡಿದ್ವಿ ಅಂದರೆ ಸತ್ತೋಗ್ತೀವಿ ಅಂತ ಹೆದರಿಸ್ಬಿಟ್ನ ರೀ, ಅದಕ್ಕೋಸ್ಕರ ಮಗನ ಮಾತು ಕೇಳಬೇಕಾಯ್ತು, ಅಥವಾ ಮಗಳ ಮಾತು ಕೇಳಬೇಕಾಯ್ತು, ಅಥವಾ ಹೆಂಡತಿ ಮಾತು ಕೇಳಬೇಕಾಯ್ತು. ನೋಡಿ ಏನು ಅದ್ಭುತ. ಸತ್ತೋಗ್ತೀವಿ ಅಂತ ಹೆದರಿಸಿಬಿಟ್ರು, ಅದಕ್ಕೋಸ್ಕರ ಮಾಡಿದ್ವಿ. ಅಂದರೆ ಈ ಕೆಲಸ ಮಾಡಲಿಕ್ಕೆ ನಮಗೆ ವಾಸ್ತವದಲ್ಲಿ ಏನಿರಲಿಲ್ಲ ಅಂತಂದರೆ ಅಪೇಕ್ಷೆ ಇರಲಿಲ್ಲ, ಅವರು ಹೆದರಿಸಿದ್ದು ನಮ್ಮ ಮೇಲೆ ತುಂಬ ಪರಿಣಾಮ ಆಗಿಬಿಡ್ತು ಅಂತ ಹೇಳ್ಕೊತಾರೆ. ಇದಕ್ಕೆ ಈ ಆತ್ಮಹತ್ಯೆ ಅಂತನ್ನೋದು ಮಹಾಪಾಪಿಷ್ಠತಮವಾದ ಕರ್ಮ. ಇದು ಎಷ್ಟು ಪಾಪಿಷ್ಠತಮವಾದ ಕರ್ಮ ಅಂತಂದರೆ, ನಾನು ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಹೇಳೋದೇ ಮೊದಲನೇ ದೊಡ್ಡ ಪಾಪ. ಇವರೆಲ್ಲ ಪಾಪಾಭಿಮಾನಿಗಳಾದಂಥವ್ರು, ದೈತ್ಯರು, ಇವರು ಕೀಚಕ, ದುರ್ಯೋಧನ, ಇಂಥ ಮಾತೆಲ್ಲ ಆಡೋರು ಎಲ್ಲರ ಹಣೆಯಲ್ಲಿ ತಲೆಯಲ್ಲಿ ಅವ್ರು ಬಂದಿರ್ತಾರೆ. ಆದ್ದರಿಂದ ಅವರು ಅಂಥ ಮಾತುಗಳನ್ನು ಆಡ್ತಾರೆ. ಸುಮ್ಮನೆ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಕಲ್ಯಾವೇಶ ಅಂತ ಹೇಳ್ತಿರೋ ಇಲ್ಲೋ, ಪ್ರಧಾನವಾಗಿ ಕಲಿ ಯಾವಾಗ ಆವೇಶ ಆಗ್ತಾನೆ ಅಂದರೆ ಹಿಂಗೇನೆ. ಆದ್ದರಿಂದ ಯಾರಾದರೂ ಈ ರೀತಿ ನಂತರದಲ್ಲಿ ಹೇಳಿ ಹಂಗಿಸ್ಬೋದಲ್ಲ. ಸಾಯ್ತೀನಿ ಅಂತಂದ್ರೆ ನೋಡ್ರಿ, ಆ ಹೆಣ್ಮಗಳಿಗೆ ಮನಸ್ಸು ಕರಗಬಾರ್ದೆ, ಏನೋ ಒಂದು ಸ್ವಲ್ಪ ಒಪ್ಪಂದ ಮಾಡ್ಕೊಂಡ್ಬಿಟ್ಟಿದ್ರೆ ಬದುಕ್ತಿದ್ನಲ್ವ ಅವನು. ಈ ವಿಚಿತ್ರವಾದಂತಹ ಅಸತ್ಕಾಮನೆಗಳನ್ನು ಮಾಡ್ತಕ್ಕಂತಹ ವ್ಯಕ್ತಿಗಳೆಲ್ಲರೂ ಕೂಡ ಇವತ್ತಿನ ಕಾಲದಲ್ಲಂತೂ ಇದು ಅತ್ಯಂತ ಪ್ರಸಿದ್ಧ. ಅಸತ್ಕಾಮನೆಗಳನ್ನು ಮಾಡ್ತಕ್ಕಂಥವ್ರು, ಅಯೋಗ್ಯವಾದ ವ್ಯಾಪಾರವನ್ನು ಮಾಡಲಿಕ್ಕೆ ಹೊರಡುವಂತಹ ಬಹುತೇಕ ಜನಗಳು ಏನು ಮಾಡ್ತಾರೆ ಅಂದರೆ ಇದೊಂದು ದೊಡ್ಡ ಶಸ್ತ್ರದ ರೀತಿಯಲ್ಲಿ ಬಳಸ್ತಾರೆ ಈ ಬೆದರಿಕೆಯನ್ನು. ನಾನು ಸತ್ತು ಹೋಗ್ಬಿಡ್ತೀನಿ, ಆ ದೃಷ್ಟಿಯಲ್ಲಿ ಭೀತರಾದಂತಹ ಜನ ಏನು ಮಾಡ್ತಾರೆ ಅಂದರೆ ಪ್ರಾಮಾದಿಕವಾಗಿ ತಪ್ಪು ನಿರ್ಣಯಗಳನ್ನು ಮಾಡ್ತಾರೆ. ಆ ಕಾಲದಲ್ಲಿ ಕೀಚಕನೂ ಈ ರೀತಿಯಾದಂತಹ ಬೆದರಿಕೆಯನ್ನು ದ್ರೌಪದಿ ದೇವಿ ಎದುರಿಗೆ ಒಡ್ಡಿದ. ಮೊದಲು ಬೇಡ್ದ, ಸ್ತೋತ್ರ ಮಾಡಿದ ದ್ರೌಪದಿ ದೇವಿಯನ್ನು, ಅವಳನ್ನು ಸ್ತುತಿಸಿದ. ಅವಳು ಮಾಡ್ತಕ್ಕಂತಹ ಕೆಲಸ ಯಾವುದು ಸರಿ ಇಲ್ಲ, ಎಂತೆಂಥ ಉತ್ತಮರಾಗಿರತಕ್ಕಂತಹ ವ್ಯಕ್ತಿಗಳ ಕಡೆಯಿಂದ ಸೇವೆ ಮಾಡಿಸ್ಕೊಳ್ಳುವಂತಹ ಅರ್ಹತೆ ಇರೋಳು ನೀನು ಸ್ವಯಂ ಸೇವೆ ಮಾಡ್ತಾ ಇದ್ದಿ ಅಂದರೆ ನನಗೆ ದುಃಖ ಆಗ್ತದೆ ಅಂದ. ಉಪಾಯಗಳಲ್ಲಿ 4 ವಿಧ ಇದೆ: ಸಾಮ, ಭೇದ, ದಾನ ಮತ್ತು ದಂಡ ಅಂತ ಹೇಳಿ. ಸಾಮೋಪಾಯದಿಂದ ಸ್ತೋತ್ರ ಮಾಡಿದ. ಭೇದ ಅಂತಂದರೆ ಇದಾಗಲಿಲ್ಲ ಅಂದರೆ ನಾವೇನು ಅನರ್ಥ ಮಾಡ್ತೀವಿ ಅಂತನ್ನುವಂಥದ್ದು, ಅಥವಾ ನಿಮ್ಮ ವೃತ್ತಿಗೆ ಯಾವುದೋ ಒಂದು ತೊಂದರೆಯನ್ನು ಮಾಡಿಬಿಡ್ತೀವಿ. ಇದು ಒಂದು ಕ್ರಮದಲ್ಲಿ ಹೆದರಿಸೋದು, ಭೇದಕೋಪಾಯ. ಅದನ್ನು ಕೆಲವರು ಹೇಳಿ ಹೆದರಿಸ್ತಾರೆ, ಕೆಲವರು ಹೇಳದೆ ಹೆದರಿಸ್ತಾರೆ. ದಾನ ಅಂದರೆ ನಾವು ಹೇಳಿದಾಗ ನೀವು ಕೇಳಿಬಿಟ್ರೆ ನೀವು ಅಂದ್ಕೊಂಡಿದ್ದನ್ನು ನಾವು ಕೊಟ್ಟು ಬಿಡ್ತೀವಿ. ದಂಡ ಅಂತ ಅನ್ನೋದಂತೂ ಸ್ಪಷ್ಟ. ಆ ದಂಡದಲ್ಲೇ ಪ್ರಭೇದ ಯಾವುದು ಅಂತಂದರೆ ಇದು ಯಾವುದು? ಆತ್ಮಘಾತ ಪ್ರಸಂಗ, ಆತ್ಮಹತ್ಯೆ ಮಾಡ್ಕೊತೀನಿ ಅಂತ. ಇದನ್ನೆಲ್ಲ ಯಥೇಚ್ಛವಾಗಿ ದ್ರೌಪದಿ ದೇವಿ ಹತ್ರ ಹೇಳ್ದ. ಇಷ್ಟನ್ನು ಅವಳು ಯಾವ ಮಾತುಗಳನ್ನು ಕೂಡ ಮಾತಾಡಬೇಕಾದ್ರೆ ಮಧ್ಯದಲ್ಲಿ ಮಾತಾಡದೇನೆ ಕೇಳಿದ್ಲು. ತಕ್ಷಣದಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಪ್ರತಿಕ್ರಿಯೆ ಕೊಡ್ತಾರೆ. ಉದ್ದಕ್ಕೂ ಅವ ಇಷ್ಟನ್ನು ಹೇಳ್ತಾ ಹೊರಟ, ಇವಳು ಯಾಕೆ ಕೇಳ್ಕೊತ ನಿಂತಲು ಅಂತ ಪ್ರಶ್ನೆ ಬರ್ತದಲ್ವ. ತಕ್ಷಣ ಪ್ರತಿಕ್ರಿಯೆ ಕೊಟ್ಟು ಬಿಟ್ಟರೆ ಆಗ ಒಂದು ಅಪಖ್ಯಾತಿ ಬರ್ತದೆ. ಅವರಿಗೆ ಅವಸರ ಏನು ಹೇಳ್ತಾರೆ ಅಂತ ಕೇಳೋವಂಥ ಮನಸ್ಥಿತಿ ಇರಲಿಲ್ಲ. ಅವ್ರು ಏನೋ ಹೇಳಲಿಕ್ಕೆ ಹೊರಟಿದ್ರು, ಇವರು ಅದನ್ನು ಏನೋ ಅರ್ಥ ಮಾಡಿಕೊಂಡ್ರು ಅಂತ ಹೀಗೊಂದು ಅಪಖ್ಯಾತಿಯನ್ನು ಹುಟ್ಟಾಕ್ತಾರೆ. ಅಭಿಪ್ರಾಯ ಸಂಪೂರ್ಣವಾಗಿ ವ್ಯಕ್ತ ಆಗಿ ಅವನು ತನ್ನನ್ನು ಬಯಸಲಿಕ್ಕೆ ಈ ಉಪಾಯಗಳನ್ನೆಲ್ಲ ಮಾಡ್ತಿದ್ದಾನೆ ಅಂತ ತನ್ನ ಶಬ್ದಗಳಿಂದ ಸ್ಪಷ್ಟೋಕ್ತಿಗಳಿಂದ ಯಾವಾಗ ಕೀಚಕ ಹೇಳ್ದ, ಆಗ ಮಾತಾಡ್ತಾಳೆ ದ್ರೌಪದಿ ದೇವಿ. ದ್ರೌಪದಿ ತಮುವಾಚೇದಂ ಸೈರಂಧ್ರಿ ರೂಪಧಾರಿಣಿ. ಸೈರಂಧ್ರಿ ವೇಷದಲ್ಲಿ ಇದ್ದಾಳವಳು, ಅವಳು ಸೈರಂಧ್ರಿ ಆಗಿರಲಿಲ್ಲ.
ಕೆಲವರಿಗೆಲ್ಲ ವೇಷ ಹಾಕ್ಕೊಂಡ್ಬಿಟ್ರೆ ಜಾತಿ ಸ್ವಭಾವನೂ ಮರ್ತೋಗ್ಬಿಡ್ತದೆ. ತಾನು ಯಾರು ಅಂತ ಮರ್ತೋಗೋಷ್ಟರ ಮಟ್ಟಿಗೆ ಏನಾಗ್ಬಿಡ್ತದೆ ಅಂದರೆ ಅದರಲ್ಲಿ ಒಳಪಟ್ಟು ಬಿಡುತ್ತಾರೆ. ತಮ್ಮ ನಿತ್ಯ ಜೀವನದ ವ್ಯಕ್ತಿತ್ವ ಏನಿದೆ ಅದನ್ನು ಮರೆತು ಯಾರ ಜೊತೆಗಿದ್ದಾರೆ ಹಾಗೆ ವರ್ತಿಸ್ಲಿಕ್ಕೆ ಆರಂಭ ಮಾಡಿಬಿಡ್ತಾರೆ. ನೀನು ಯಾಕೋ ಅವ್ರ ಥರ ಅದು ಸಹವಾಸದಿಂದ ಕೆಡೋದ್ರಿ ಅಂತಂತಾರಲ್ಲ. ಉತ್ತರ ಕರ್ನಾಟಕದ ಕಡೆ ಎಲ್ಲ ಗಾದೆ ಮಾತು ಹೇಳ್ತಾರೆ, ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತ. ಸನ್ಯಾಸಿ ಪರಿನಿಷ್ಠಿತನಾಗಿರಬೇಕಾಗಿರೋನು ಸಹವಾಸದಿಂದ ಅವನು ಕೆಡ್ತಾನೆ ಅಂದರೆ ಬೇರೆಯವ್ರದ್ದೇನು ಯೋಚನೆ ಮಾಡ್ತೀರಿ ಅಂತ ಅಭಿಪ್ರಾಯ. ಅದಕ್ಕೋಸ್ಕರವಾಗಿ ಸಾಮಾನ್ಯವಾಗಿ ನಮ್ಮ ವೈಯಕ್ತಿಕ ಜೀವನ ಹಾಳಾಗಬಾರ್ದು ಅಂದರೆ ಸುತ್ತಲಿನ ಸಂಸರ್ಗ ಚೆನ್ನಾಗಿರಬೇಕು. ದ್ರೌಪದಿ ದೇವಿ ತಾನು ವಾಸ್ತವದಲ್ಲಿ ಸೈರಂಧ್ರಿಯ ವೇಷವನ್ನು ಹಾಕಿದ್ದಾಳೆ. ಜಾತ್ಯ ಸೈರಂಧ್ರಿ ಅಲ್ಲ ಅವಳು. ಜಾತ್ಯ ಉತ್ತಮ ಕುಲಾವತಂಸಳಾಗಿರ್ತಕ್ಕಂಥವಳು ವೇಷಪ್ರಯುಕ್ತವಾಗಿ ತನ್ನ ಯಾವುದೇ ವಿಧವಾದ ವೈಯಕ್ತಿಕ ಚರ್ಯೆಯನ್ನು ಬದಲಿಸಿಕೊಳ್ಳದೇ ಇರೋ ಹಾಗೆ ಮಾತಾಡ್ತಾ ಇದ್ದಾಳೆ. ಅಪ್ರಾರ್ಥನೀಯಾಂ ಕಾಮಾರ್ಥಃ ಸೂತಪುತ್ರ ಅಭಿಮನ್ಯಸೆ ಚತುರ್ಥವರ್ಣಾಂ ಸೈರಂಧ್ರೀಂ ನಿಹೀನಾಂ ಕೇಶಕಾರಿಣೀಂ. ಅವನನ್ನು ಸಂಬೋಧನೆ ಮಾಡ್ತಾಳೆ ನೋಡ್ರಿ, ಸೂತಪುತ್ರ ಅಂತ ಹೇಳಿ ಕೀಚಕನನ್ನು ಸಂಬೋಧನೆ ಮಾಡ್ತಾಳೆ. ಸಾಮಾನ್ಯಾಕಾರೇಣ ಈ ಒಂದು ಮಾತು ಕೀಚಕ ತಾನಿಟ್ಟ ಹೆಜ್ಜೆಯನ್ನು ಹಿಂದೆ ತಕ್ಕೊಳ್ಳಿಕ್ಕೆ ಸಾಕಾಗಿರುವಂತಹ ಮಾತಿದು. ಕೀಚಕನ ಹುಟ್ಟಿನ ಬಗ್ಗೆ ಪ್ರಾಯ ಶ್ರೀಮದಾಚಾರ್ಯರಂತಹ ದಾರ್ಶನಿಕ ಪ್ರಪಂಚದಲ್ಲಿ ಉನ್ನತ ವ್ಯಕ್ತಿಗಳು ವಿವರಣೆಯನ್ನು ಕೊಡೋದು ಬಿಟ್ಟರೆ ಎಲ್ಲರೂ ಮಹಾಭಾರತವನ್ನು ವ್ಯಾಖ್ಯಾನ ಮಾಡೋರಾಗಲಿ ಅಥವಾ ಅಪವ್ಯಾಖ್ಯಾನವನ್ನು ಮಾಡೋರಾಗಲಿ ಯಾರ್ಯಾರು ಮಾಡ್ತಾರೆ ಅವನನ್ನು ಒಬ್ಬವನನ್ನು ಕ್ಷತ್ರಿಯ ಅಂತ ಚಿತ್ರೀಕರಣ ಕೊಟ್ಟಿದ್ದಾರೆ. ಅವ ಕ್ಷತ್ರಿಯ ಅಲ್ಲ. ನಾನು ಈ ಮೊದಲೇ ಹೇಳಿದ ಹಾಗೆ ಕೇಕಯ ರಾಜನಿಗೆ ಇನ್ನೊಬ್ಬ ಹೆಂಡತಿಯಲ್ಲಿ ಹುಟ್ಟಿರತಕ್ಕಂಥವನು ಕೀಚಕ ಮತ್ತು ಉಪಕೀಚಕರು. ಅಂದರೆ ಜಾತಿ ಮಾತೃವರ್ಣದ ನಿಮಿತ್ತವಾಗಿ ಜಾತಿ ಬರ್ತದೆ ಅಂತ ಆದದ್ದರಿಂದ ಸೂತ ಜಾತಿಯಲ್ಲಿ ಹುಟ್ಟಿರ್ತಕ್ಕಂತಹ ಕನ್ಯಾ ಅವಳು. ಆದ್ದರಿಂದ ಇವನು ಸೂತಪುತ್ರ. ಸೂತನಿಗೆ ಕ್ಷತ್ರಿಯ ಕನ್ಯಾ ನಿಷಿದ್ಧ. ಆದರೆ ಸೂತ ಜಾತಿ ಅಂತನ್ನೋದು ಅದು ಕ್ಷತ್ರಿಯ ಜಾತಿಗೆ ತುಂಬ ಹತ್ತಿರದಲ್ಲಿರತಕ್ಕಂಥ ಜಾತಿ. ಹೇಗೆ ಸೂತರು ಹುಟ್ಟುತ್ತಾರೆ ಅಂದರೆ ಜಾತ್ಯ ಕ್ಷತ್ರಿಯ ಪುರುಷನಿಗೆ ವೈಶ್ಯ ಜಾತಿಯಲ್ಲಿ ಹುಟ್ಟಿರ್ತಕ್ಕಂತಹ ಸ್ತ್ರೀಯ ಜೊತೆಗೆ ಶಾರೀರಿಕ ಸಂಬಂಧ ನಡೆದರೆ ವಿವಾಹಿತರಾದರೆ ಅಲ್ಲಿ ಹುಟ್ಟತಕ್ಕಂತಹ ಜಾತಿ ಅದು ಸೂತ ಜಾತಿ. ಅಂದರೆ ಇವರಿಗೆ ಕ್ಷತ್ರಿಯೋಚಿತವಾಗಿರ್ತಕ್ಕಂಥ ಸಂಸ್ಕಾರಗಳು ಅಂತನ್ನೋದು ಇರೋದಿಲ್ಲ. ಶ್ರೀಮದಾಚಾರ್ಯರು ಒಂದು ಕಡೆ ನಿರ್ಣಯ ಕೊಟ್ರಂದ್ರೆ ಅದನ್ನು ಬಹುತ್ರ ನೀವೇನು ಮಾಡಬೇಕಾಗ್ತದೆ ಅಂತಂದ್ರೆ ಅದನ್ನು ಎಕ್ಸ್ಟೆಂಡ್ ಮಾಡ್ಕೋಬೇಕಾಗ್ತದೆ. ಇದನ್ನು ನಿರ್ಣಯ ಎಲ್ಲಿ ಕೊಡ್ತಾರೆ ಅಂತಂದರೆ ವಿದ್ಯಾವನ್ನು ಪ್ರದರ್ಶನ ಮಾಡ್ತಕ್ಕಂತಹ ಪ್ರಸಂಗ ಬರ್ತದೆ. ಕುರುಪಾಂಡವರು, ಕೌರವರು, ಪಾಂಡವರು ವಿದ್ಯಾ ಪ್ರದರ್ಶನ ಮಾಡ್ತಕ್ಕಂಥ ಒಂದು ವೇದಿಕೆ. ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಭೀಷ್ಮಾಚಾರ್ಯರು, ಅಶ್ವತ್ಥಾಮಾಚಾರ್ಯರು ಧೃತರಾಷ್ಟ್ರನ ಸಮಕ್ಷಮದಲ್ಲಿ ಅಂತಃಪುರ ಸ್ತ್ರೀಯರೆಲ್ಲರೂ ಕೂತಾಗ ಅವರವರ ವಿದ್ಯಾವನ್ನು ಪ್ರದರ್ಶನ ಮಾಡ್ತಾರೆ. ಧನುರ್ವಿದ್ಯೆಯಲ್ಲಿ ಅದ್ವಿತೀಯ ಬಿಲ್ಗಾರ ಅಂತ ಹೇಳಿಬಿಟ್ಟು ಅರ್ಜುನ ತನ್ನ ವಿದ್ಯಾವೈಭವವನ್ನು ಪ್ರದರ್ಶನ ಮಾಡ್ತಾನೆ. ಆಗ ಕರ್ಣ ಸಭಾಪ್ರವೇಶವನ್ನು ಮಾಡ್ತಾನೆ. ಸಭಾಪ್ರವೇಶ ಮಾಡಿರ್ತಕ್ಕಂತಹ ಕರ್ಣ ತಾನು ಅರ್ಜುನ ತೋರ್ಪಡಿಸಿರ್ತಕ್ಕಂತಹ ಎಲ್ಲ ವಿದ್ಯಾಕ್ಕಿಂತಲೂ ಹೆಚ್ಚಿನ ವಿದ್ಯಾವೈಭವವನ್ನು ತೋರಿಸ್ತಾನೆ. ಸಾಮಾನ್ಯವಾಗಿ ಒಂದು ಕಡೆಗೆ ವಾಲಿ ನಿರ್ಣಯವನ್ನು ಬರಿಬೇಕಾಗಿರ್ತಕ್ಕಂಥವ್ರು, ಒಂದು ಕಡೆ ದೇವತಾ ಪಕ್ಷಪಾತದಲ್ಲಿ ನಿರ್ಣಯವನ್ನು ಬರಿಬೇಕಂದ್ರೆ ಶ್ರೀಮದಾಚಾರ್ಯರು
ಅರ್ಜುನನನ್ನೇ ವೈಭವೀಕರಿಸಬೇಕಾಗಿತ್ತು. ಹಾಗೆ ಮಾಡೋದಿಲ್ಲ. ನಿರ್ಣಯ ಕೊಡಲಿಕ್ಕೆ ಹೊರಟಿರ್ತಕ್ಕಂಥವ್ರು ವಸ್ತುನಿಷ್ಠೆಯನ್ನು ಸಂಪೂರ್ಣವಾಗಿ ಪ್ರದರ್ಶನ ಮಾಡ್ತಾರೆ. ಒಂದು ವಸ್ತುವನ್ನು ಹೇಗಿದೆಯೋ ಹಾಗೆ ವರ್ಣಿಸಲಿಕ್ಕೆ ತುಂಬ ಧೀಮಂತಿಕೆ ಬೇಕು, ತುಂಬ ಬುದ್ಧಿವಂತಿಕೆ ಮತ್ತು ಪಾರದರ್ಶಕತೆ ಇರಬೇಕು. ಆಗ ಹೇಳ್ತಾರೆ, ಕರ್ಣ ತುಂಬ ಅತ್ಯದ್ಭುತವಾಗಿರತಕ್ಕಂತಹ ವಿದ್ಯಾವನ್ನು ಪ್ರದರ್ಶನ ಮಾಡ್ದ ಅಂತಲೇ ಶ್ರೀಮದಾಚಾರ್ಯರು ವರ್ಣನೆ ಮಾಡ್ತಾರೆ. ಏನು ಸ್ವಾಮಿ, ಅರ್ಜುನ ಅಲ್ವಾ ನಿಮ್ಮ ಪ್ರಕಾರ ಉತ್ತಮ ಬಿಲ್ಗಾರ ಅಂತ ಹೇಳಿ ಖ್ಯಾತಿಯನ್ನು ಪಡೆದು ಅವನು ತಾನೇ ವಾಸ್ತವದಲ್ಲಿ ಈ ಎಲ್ಲ ಕೀರ್ತಿಗೆ ಭಾಜನನಾಗಬೇಕು. ನೀವೇ ನಿರ್ಣಯ ಈ ರೀತಿ ಕೊಡ್ತಾ ಇದ್ದೀರಿ. ಕರ್ಣ ಅರ್ಜುನನಕ್ಕಿಂತಲೂ ಹೆಚ್ಚಿನ ಅದ್ಭುತವಾದ ವಿದ್ಯಾ ಪ್ರದರ್ಶನ ಮಾಡ್ದ ಅಂತ ಹೇಳ್ತಿರಲ್ಲ, ಹೇಗೆ ಅಂತ ಕೇಳಿದರೆ ಕಾರಣ ಕೊಡ್ತಾರೆ. ಅದಕ್ಕೆ ಹೇಳೋದು, ವಸ್ತುನಿಷ್ಠೆಯಿಂದ ವಿಮರ್ಶೆ ಮಾಡಬೇಕಾದಂತಹ ಸಂದರ್ಭದಲ್ಲಿ ಕಾರಣ ವಿಮರ್ಶೆಯನ್ನು ಸಂಪೂರ್ಣವಾಗಿ ಕೊಡಬೇಕಾಗ್ತದೆ. ಕಾರಣವನ್ನು ಹೇಳ್ತಾರೆ. ಯಾಕೆ ಕರ್ಣ ಅದ್ವಿತೀಯ ಬಿಲ್ಗಾರ, ಅರ್ಜುನನಕ್ಕಿಂತಲೂ ಹೆಚ್ಚಿನ ಪಾಂಡಿತ್ಯವನ್ನು ಯಾಕೆ ತೋರಿಸಿದ ಅಂತಂದರೆ, ಅರ್ಜುನನಿಗೆ ವಿದ್ಯಾ ಬಂದಿದ್ದು ದ್ರೋಣಾಚಾರ್ಯರಿಂದ, ಕರ್ಣನಿಗೆ ವಿದ್ಯಾ ಬಂದಿದ್ದು ಸಾಕ್ಷಾತ್ ಪರಶುರಾಮ ದೇವರಿಂದ. ವಿದ್ಯಾದಲ್ಲಿ ಏನೋ ಒಂದು ರಸವತ್ತಿಕೆ ಅಂತಿರ್ತದೆ, ಒಂದು ಫಲವತ್ತತೆ ಅಂತೇನಿದೆ. ಆ ಫಲವತ್ತತೆ ಬೋಧಕನಾಗಿರತಕ್ಕಂತಹ ವ್ಯಕ್ತಿ ಎಷ್ಟು ಸಮರ್ಥನಿರ್ತಾನೋ ಅಷ್ಟು ವಿದ್ಯಾ ಹೆಚ್ಚು ಸಾಮಾನ್ಯಾಕಾರೇಣ ಇರತಕ್ಕಂತಹ ಪುರುಷನಿಗೂ ಹೆಚ್ಚಿನ ವಿದ್ಯಾ ವರ್ಚಸ್ವಿತನವನ್ನು ತರ್ತದೆ. ಯಾಕೆ ಅಂದರೆ ಬೋಧಕನಾಗಿರ್ತಕ್ಕಂಥವನು ತಪಸ್ವಿಯಾಗಿದ್ದ, ಅಪರೋಕ್ಷ ಜ್ಞಾನಿಯಾಗಿದ್ದ, ಉತ್ತಮವಾಗಿರತಕ್ಕಂತಹ ಸಾಧನೆಯನ್ನು ಮಾಡಿದ್ದ ಅಂತಂದರೆ ಈ ಇದವು ಅನುಗ್ರಹ ಆಗಬೇಕಾದ್ರೆ ಇನ್ನು ಸಾಕ್ಷಾತ್ ಪರಾತ್ಪರನಾಗಿರತಕ್ಕಂಥ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದಂತಹ ಚಿದ್ಘನನಾದಂತಹ ಶ್ರೀಹರಿ ಪರಶುರಾಮ ರೂಪದಿಂದ ಕೊಟ್ಟಿದ್ದಾನೆ. ಯಾರಿಗೆ? ಕರ್ಣನಿಗೆ ವಿದ್ಯಾವನ್ನು. ಇನ್ಯಂಥ ವಿದ್ಯಾವೈಭವ ಇರಬೇಕು. ಈ ವಿದ್ಯಾವೈಭವಕ್ಕೆ ಇನ್ನೊಂದು ಆಂಗಿಕವಾದಂತಹ ಇನ್ನೊಂದು ಪ್ರಸಂಗ ಇದೆ. ಯುದ್ಧ ರಂಗದಲ್ಲಿ ಯುದ್ಧ ಮಾಡ್ತಿರಬೇಕಾದ್ರೆ ಶಲ್ಯರಾಜನನ್ನು ಸಾರಥ್ಯ ಕರ್ಮದಲ್ಲಿಟ್ಟುಕೊಂಡು ಅರ್ಜುನನ ಜೊತೆಗೆ ಯುದ್ಧ ಮಾಡುವಂತಹ ಸಂದರ್ಭದಲ್ಲಿ ಅರ್ಜುನ ಹೊಡೆದಿರತಕ್ಕಂತಹ ಹೊಡೆತಕ್ಕೆ ಕರ್ಣನ ರಥ ಗಾವುದ ದೂರಗಟ್ಟಲೆ ಹಿಂದೆ ಹೋಗ್ತಿತ್ತಂತೆ. ಯಾಕೆಂದರೆ ಅದರ ಹೊಡೆತ ತಪ್ಪಿಸ್ಕೊಳ್ಳಿಕ್ಕೆ ಅಷ್ಟು ಕಷ್ಟ ಆಗ್ತಿತ್ತು. ಹಿಂದೆ ರಥ ಸಾಗಿ ಹೋಗ್ತಿತ್ತಂತೆ. ಪುನಃ ಅದನ್ನು ಸಮಸ್ಥಾನದಲ್ಲಿ ಇಟ್ಟುಕೊಂಡು ಇವ ಯುದ್ಧವನ್ನು ಮಾಡಬೇಕು ಕರ್ಣ. ಆದರೆ ಕರ್ಣ ಆಕಸ್ಮಿಕವಾಗಿ ಬಾಣವನ್ನು ಬಿಟ್ಟ. ಅರ್ಜುನನ ರಥ ಒಂದು ಅಂಗುಲ ಸರಿದ್ರೆ ಬಹಳ ಹೆಚ್ಚಂತ. ಆ ಒಂದು ಅಂಗುಲ ಸರಿದ್ರೆ ಕೃಷ್ಣ ಪರಮಾತ್ಮ ಸ್ತೋತ್ರ ಮಾಡ್ತಿದ್ದಂತೆ, ಭಲೇ ಕರ್ಣ ಅಂತಿದ್ದಂತೆ. ಅರ್ಜುನನಿಗೆ ಬಲು ಹಿಂಸೆ. ನಾ ಹೊಡೆದ್ರೆ ಗಾವುದ ದೂರ ಹೋಗುತ್ತೆ ಅವನ ರಥ. ಒಂದು ಸರ್ತೆ ಅರ್ಜುನ ಏನು ಬಾಣವೋ ಅಂತ ಒಂದು ಬಾರಿ ನನ್ನನ್ನು ಪ್ರಶಂಸೆಯ ನುಡಿಗಳಿಂದ ಪ್ರೋತ್ಸಾಹ ಮಾಡದೇ ಇರತಕ್ಕಂಥ ಈ ಮಹಾನುಭಾವ ನನ್ನ ರಥದಲ್ಲೇ ಕೂತನವನು ಪ್ರತಿವೀರನನ್ನು ಅತ್ಯಂತ ಉತ್ಕಂಠತೆಯಿಂದ ಹರ್ಷಪೂರ್ವಕವಾಗಿ ಭಲೇ ಕರ್ಣ ಅಂತಂದು ಅಂತಾನೆ ಅಂದರೆ ಎಷ್ಟು ಸಂಕಟ ಆಗಬೇಕು. ಯಾವ ಪ್ರಶಂಸಾ ನುಡಿಗಳು ತನಗೆ ಬರಬೇಕು, ತನಗೆ ಬರದೇ ಇದ್ದದ್ದು ಒಂದು ಸಂಕಟ, ತನಗೆ ಅತ್ಯಂತ ಪ್ರತಿಸ್ಪರ್ಧಿಯಾಗಿರ್ತಕ್ಕಂಥ ವ್ಯಕ್ತಿಗೆ ಬರ್ತಿರೋದು ದೊಡ್ಡ ಸಂಕಟ ಆಗ್ತದ ಸಹಿಸಲಿಕ್ಕೆ. ಕೇಳೇ ಬಿಟ್ಟನಂತೆ. ಕೃಷ್ಣ ಏನು ಈ ರೀತಿ ಅವನನ್ನು ಸ್ತೋತ್ರ ಮಾಡ್ತಿ? ಪರಮಾತ್ಮ ಅನ್ನಂತ ಅಲ್ಲೇ ಇರೋದು ಸ್ವಾರಸ್ಯ. ಚತುರ್ದಶ ಭುವನಾತ್ಮಕವಾಗಿರತಕ್ಕಂತಹ ಸಮಗ್ರ ಬ್ರಹ್ಮಾಂಡ ಮಂಡಲವನ್ನು ಹೊತ್ತಿರತಕ್ಕಂತಹ ನಾನು ಸ್ವತಃ ನಿನ್ನ ರಥದಲ್ಲಿದ್ದಾಗ ಅವ ಒಂದು ಅಂಗುಲ ಜರುಗಿಸಿದ್ರು ಅದು ದೊಡ್ಡ ವಿಷಯನೋ? ಅವನ ರಥದಲ್ಲಿ ಯಾರೂ ಇಲ್ಲ. ಅವ ಬಿಟ್ಟರೆ ಶಲ್ಯ ಬಿಟ್ಟರೆ ಅವನು. ಅಂಥವನನ್ನು ನೀನು ಗಾವುದ ಅಲ್ಲ, ನೀನು ಯೋಜನ ದೂರಕ್ಕೆ ಕಳಿಸಿದ್ರೂ ಕೂಡ ದೊಡ್ಡ ವಿಷಯ ಅಲ್ಲ, ಇದು ದೊಡ್ಡ ವಿಷಯ ಅಂತ ನಂತಿದ್ದಂತೆ. ಅಂದರೆ ಸಹಾಯಗಳು ಯಾವ ರೀತಿ ಸಿಗ್ತದೆ ಇದನ್ನೆಲ್ಲ ಮಾತಾಡ್ತಾರೆ. ನಿರ್ಣಯವನ್ನು ಕೊಡಬೇಕಾದ್ರೆ ಕರ್ಣನ ಪಾಂಡಿತ್ಯ, ಧನುರ್ವಿದ್ಯಾ ಪಾಂಡಿತ್ಯ ಯಾವ ಕ್ರಮದ್ದಿತ್ತು ಅಂತ ತೋರಿಸ್ತಾರೆ. ಇಂತಿಷ್ಟು ಪಾಂಡಿತ್ಯವನ್ನು ಒಳಗೊಂಡು ಬಂದು ವಿದ್ಯಾ ಪ್ರದರ್ಶನ ಮಾಡಿ ಜಗತ್ತಿನಲ್ಲಿ ಎಲ್ಲ ಕಡೆಯೂ ಕೂಡ ಚಪ್ಪಾಳೆಯನ್ನು ಗಿಟ್ಟಿಸ್ಕೊಂಬಂದರೆ
ಅರ್ಜುನನ ಜೊತೆಗೆ ನಾನು ಸಮಸ್ಥಾನೀಯವಾಗಿ ಹೋರಾಡ್ತೀನಿ ಅಂತ ಅಂದರೆ ಭೀಮಸೇನ ದೇವರು ತಾವೇನು ಮಾಡ್ತಾರೆ ಅಂದರೆ ರಥವನ್ನು ಓಡಿಸ್ತಕ್ಕಂತಹ ಚಾಬೂಕವನ್ನು ಎಸಿತಾರೆ ಕರ್ಣನ ಎದುರಿಗೆ. ಇದು ನಿನ್ನ ವೃತ್ತಿ ಅಂತ ಹೇಳ್ತಾರೆ. ಇದು ನಿನ್ನ ವೃತ್ತಿ, ಕುಲಾಚಾರ ಪ್ರಾಪ್ತವಾದದ್ದು. ಇದನ್ನು ನೀನು ಮುಂದುವರಿಸಬೇಕು, ಧನುರ್ವಿದ್ಯೆ ಅಲ್ಲ. ಒಬ್ಬ ಸೂತ ಜಾತಿಯವನ ಜೊತೆಗೆ ಒಬ್ಬ ಕ್ಷತ್ರಿಯ ಹೋರಾಡೋದು ಸರಿಯಾದದ್ದಲ್ಲ. ಅವನನ್ನು ಕೊಂದ್ರೂ ಕೂಡ ಕ್ಷತ್ರಿಯನಿಗೆ ಅಪಖ್ಯಾತಿ ಅಂತನ್ನೋ ಹಾಗೆ ಮಾತಾಡ್ತಾರೆ. ಅಲ್ರಿ ವಿದ್ಯಾಕ್ಕೆ ಹಾಗಾದರೆ ವಾಸ್ತವದಲ್ಲಿ ನಿಮ್ಮಲ್ಲಿ ನಿಮ್ಮ ತಾರತಮ್ಯ ಮತದಲ್ಲಿ ಯಾವುದೇ ವಿಧವಾದಂಥ ಬೆಲೆನೇ ಇಲ್ವಲ್ಲ. ಇದೇ ತಾನೇ ನಂತರದಲ್ಲಿ ಹುಟ್ಟುವಂಥ ಪ್ರಶ್ನೆ. ಸೂತ ಜಾತಿಯವನಾದರೆ ಏನ್ರಿ, ಅವನ ಬಿಲ್ವಿದ್ಯಾ ಜಾಣ್ಮೆ, ಅವನಿಗಿರ್ತಕ್ಕಂತಹ ಪಾಂಡಿತ್ಯ, ಅವನಿಗಿರುವಂತಹ ಕರಕುಶಲತೆ, ಆ ವಿದ್ಯಾವನ್ನು ಅವನು ಸಾಧಿಸ್ಲಿಕ್ಕೆ ಪಟ್ಟಿರ್ತಕ್ಕಂತಹ ಶ್ರಮ, ಅದು ಏನಾಗಬೇಕಂದ್ರೆ ಗಣನಾಕ್ಕೆ ಬರಬೇಕು ಹೊರತು ಜಾತಿ ಹೆಂಗ್ರಿ ಗಣನಾಕ್ಕೆ ಬರ್ತದೆ? ಜಾತಿಯನ್ನು ನೀವೇನು ಮಾಡಬೇಕು, ಸ್ವಲ್ಪ ಕಡಿಮೆ ಮಾಡಿ ನೀವೇನು ಮಾಡಬೇಕು ಅಂತಂದರೆ ಇದಕ್ಕೆ ಪ್ರಾಶಸ್ತ್ಯ ಕೊಡಬೇಕು ಅಂತ ಅನೇಕ ವಿಮರ್ಶಕರು ಏನು ಮಾಡಿದರು ಅಂತಂದರೆ, ಕರ್ಣಾರ್ಜುನರ ಯುದ್ಧದಲ್ಲಿ ಅರ್ಜುನನನ್ನು ನಿಕೃಷ್ಟ ಅಂತಲೂ ಕರ್ಣನನ್ನು ಮಹಾನಾಯಕ ಅಂತಲೂ ಬಿಂಬಿಸಿರ್ತಕ್ಕಂಥದ್ದಿದೆ. ರನ್ನನ ಗದಾಯುದ್ಧದಲ್ಲಿಯೂ ಇದೇ ಕಾರ್ಯಕ್ರಮ. ಏನಂತಂದರೆ, ಗದಾ ಪಾಂಡಿತ್ಯವನ್ನು ಪಡೆದಿರತಕ್ಕಂತಹ ದುರ್ಯೋಧನ ಅಲ್ಲಿ ನಾಯಕನಂತೆ ಚಿತ್ರಿಸಲ್ಪಡ್ತಾನೆ, ಖಳನಾಯಕನಂತೆ ಭೀಮಸೇನ ದೇವರನ್ನು ಚಿತ್ರಣ ಮಾಡ್ತಾನೆ. ಯಾಕೆ ಅಂತಂದರೆ, ನಾಯಕತ್ವದ ಗುಣಗಳು ಇವರೇ ಒಂದು ಪ್ಯಾರಾಮೀಟರನ್ನು ಇಟ್ಕೊಂಡ್ಬಿಟ್ಟಿದ್ದಾರೆ. ಆ ಪ್ಯಾರಾಮೀಟ್ರಿಗೆ ಅನುಸಾರವಾಗಿ ಇದನ್ನು ವಿವೇಕ ಮಾಡಲಿಕ್ಕೆ ಹೋಗ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ತಪ್ಪು ಅಂತನ್ನೋದು ಈ ಮುಂದೆ ಗೊತ್ತಾಗ್ತದೆ. ಜಾತಿಯನ್ನು ಇಟ್ಟುಕೊಂಡು ಏನು ಮಾಡ್ತಾರೆ ಅಂದರೆ ನಿರ್ಧಾರವನ್ನು ಹೇಳ್ತಾರೆ. ಯಾಕೆ ಮಾಡಬೇಕಿದನ್ನು ನೋಡಿ. ಜಗತ್ತಿನಲ್ಲಿ ಈ ಜಾತಿವಾದವನ್ನು ತಿರಸ್ಕಾರ ಮಾಡಿದರೆ ಇವತ್ತು ಏನೇನು ಅನರ್ಥ ನಡೀತಾ ಇದೆ. ಇದರ ನಿಮಿತ್ತವಾಗಿ ನಾನು ಮೊನ್ನೆ ಒಂದು ಸಾರಿ ಪ್ರಸ್ತಾಪ ಮಾಡಿದ್ದೆ. ಇದನ್ನು ಇನ್ನೊಂದು ಆವೃತ್ತಿ ಬೇರೆ ಕ್ರಮದಲ್ಲಿ. ಜಾತಿಯನ್ನು ನಿರಾಕರಣೆ ಮಾಡೋದರಿಂದ ಏನಾಗ್ತದೆ, ಬಹುತ್ರ ಸಮಾಜದಲ್ಲಿ ಗೊಂದಲಗಳು ಏರ್ಪಡಾಗ್ತವೆ. ಯಾವುದೇ ಜಾತಿಯವನು ಯಾವುದೇ ಕರ್ಮವನ್ನು ಮಾಡಬಹುದು ಅಂತ ಹೊರಟು ಬಿಟ್ಟರೆ ಆಗ ಏನಾಗ್ತದೆ ಅಂದರೆ ಸಾಮಾಜಿಕವಾದಂಥ ಒಂದು ವ್ಯವಸ್ಥೆ ಬಿದ್ದು ಹೋಗ್ಬಿಡ್ತದೆ. ಆ ಅಪಾಯ. ಹಿರಿಯರಾಗಿರ್ತಕ್ಕಂಥವನು ಅಂಥವರು ಅವ್ರು ಏನಾದ್ರೂ ಜಾತ್ಯಂತರದಲ್ಲಿ ಮಾಡತಕ್ಕಂತಹ ವ್ಯಕ್ತಿಯ ಕರ್ಮವನ್ನು ಪುರಸ್ಕಾರ ಮಾಡಿದರು, ಅದನ್ನು ಒಪ್ಕೊಂಡ್ರು, ಅದನ್ನು ಬಹುಮಾನಿಸಿದರು ಅಂತ ಆಗಿಬಿಟ್ರೆ ಆ ಸಮಯದಲ್ಲಿ ಅದರಲ್ಲಿಂದ ಮುಂದಕ್ಕೆ ಅನರ್ಥಗಳು ತುಂಬ ಬರ್ತದೆ. ಅದರಿಂದ ಮುಂದಕ್ಕೆ ಬರ್ತಕ್ಕಂಥ ಸಂತಾನ ಅನರ್ಥಕಾರಿಯಾಗಿರ್ತದೆ. ಅದರಿಂದ ಮುಂದಕ್ಕೆ ಆಯಾ ಜಾತಿಯಲ್ಲಿ ಪ್ರಾಪ್ತರಾಗಿರ್ತಕ್ಕಂಥ ವ್ಯಕ್ತಿಗಳು ಏನಾಗ್ತಾರೆ ಅಂದರೆ ತುಳಿತಕ್ಕೊಳಗಾಗ್ತಾರೆ. ಆ ಜಾತಿಯಲ್ಲಿ ಮಾಡತಕ್ಕಂಥವ್ರು ಕರ್ಮಗಳನ್ನ ಕಳ್ಕೊತಾರೆ, ಕರ್ಮಭ್ರಷ್ಟರಾಗ್ತಾರೆ ಅವರು. ಹಿಂಗೆ ಅನೇಕ. ಯಾಕೆ ಅಂದರೆ ಕ್ಷತ್ರಿಯನಾಗಿರತಕ್ಕಂಥವನು ಒಬ್ಬನಿಗೆ ಮಾಡಬಾರದಂತಹ ಕರ್ಮವನ್ನು ಸೂತ ಜಾತಿಯವನೊಬ್ಬವನು ಮಾಡಿ ತೀರಿಸಿಬಿಟ್ಟ ಅಂತಂದರೆ, ಸೂತ ಜಾತಿಯವನೊಬ್ಬವನು ಮಾಡಬಹುದಾಗಿರ್ತಕ್ಕಂಥ ಕರ್ಮ ಇದು ಅಂತಾದರೆ ಕ್ಷತ್ರಿಯರು ಸ್ವಕರ್ಮವನ್ನು ಬಿಡ್ತಾರೆ. ನಾವು ಒಂದು ಘಟನೆಯನ್ನು ಒಬ್ಬ ವ್ಯಕ್ತಿನಿಷ್ಠವಾಗಿ ವಿಮರ್ಶೆ ಮಾಡೋದಕ್ಕಿಂತಲೂ ಅದನ್ನು ಬಹುಮುಖದ ಕೋನದಿಂದ ನೋಡ್ತಾ ಬರಬೇಕಾಗ್ತದೆ. ಜಾತಿವಾದವನ್ನು ಎಲ್ಲ ಕಡೆ ಗಮನಿಸಬೇಕಾದಾಗ ನಾವು ಬರೀ ಒಬ್ಬ ವ್ಯಕ್ತಿಯ ನಿರ್ಣಯವನ್ನು, ಒಬ್ಬ ವ್ಯಕ್ತಿಗೆ ಆಗತಕ್ಕಂಥ ಲಾಭ ನಷ್ಟಗಳನ್ನು ಮಾತ್ರ ನೋಡಬಾರ್ದು. ಸಾಮಾಜಿಕ ನಿರ್ಣಯಗಳನ್ನು ಕೊಡಬೇಕಾದ್ರೆ ಎಲ್ಲರೂ ಏನು ಮಾಡ್ತಾರೆ ಅಂದರೆ ವೈಯಕ್ತಿಕವಾಗಿರ್ತಕ್ಕಂತಹ ನಿರ್ಣಯಗಳಲ್ಲಿ ಅದನ್ನು ಬಂದುಬಿಡ್ತಾರೆ. ಆ ನಿರ್ಣಯವನ್ನು ಕೊಡೋದರಿಂದ ಪಾರ್ಶ್ವ ಪರಿಣಾಮಗಳು ಏನಾಗ್ತದೆ, ನೀವೇನಂತೀರನ್ನ ಸೈಡ್ ಎಫೆಕ್ಟ್ಸ್, ಅದು ಏನಾಗ್ತದೆ ಅನ್ನೋದು ತುಂಬ ಗಮನಕ್ಕೆ ಬೇಕು. ಆದ್ದರಿಂದಾಗಿ ಅಂಥ ಪಾರ್ಶ್ವ ಪರಿಣಾಮಗಳನ್ನು ಯಾರು ವಿವೇಕಿಗಳು ವಿಮರ್ಶೆ ಮಾಡ್ತಾರೆ ಅವರು ಇದನ್ನು ಪುರಸ್ಕಾರ ಮಾಡಲಿಕ್ಕೆ ಹೋಗೋದಿಲ್ಲ. ಇವನೊಬ್ಬನಿಗೆ ನಾವು ಈ ರೀತಿಯಲ್ಲಿ ಅವಕಾಶ ಕೊಟ್ಟರೆ ಕ್ಷತ್ರಿಯ ಸಮಾಜದಲ್ಲಿ ಏನಾಗ್ಬಿಡ್ತದೆ ಅಂತಂದರೆ ಅದರಿಂದ ಆಗತಕ್ಕಂಥ ಅನರ್ಥಗಳು ನಾನಾ ಮುಖದ್ದಿದೆ. ಒಂದು ಮುಖದ ಅನರ್ಥ ಅಲ್ಲ, ಅನೇಕರು ಏನಾಗ್ತಾರೆ ಅಂತಂದರೆ ಇದರಲ್ಲಿಂದ ಕ್ಷತ್ರಿಯರೇ ತಾವು ತಮ್ಮದಾಗಿರತಕ್ಕಂತಹ ನಿಹಿತವಾದ ಸಹಜವಾಗಿರತಕ್ಕಂತಹ ಧರ್ಮಗಳನ್ನು ಪರಿತ್ಯಾಗ ಮಾಡುವಂತಹ ಅಪಾಯ ಇದೆ. ಇದನ್ನು ದ್ರೋಣಾಚಾರ್ಯರಿಗೆ ಹೇಳ್ತಾರೆ ಭೀಮಸೇನ ದೇವರು.
ಪಾಠ ಪ್ರವಚನವನ್ನು ಮಾಡಿಕೊಂಡು ಶಿಷ್ಯರುಗಳಿಗೆ ಜ್ಞಾನಬೋಧೆಯನ್ನು ಕೊಡಬೇಕಾಗಿರ್ತಕ್ಕಂಥವ್ರು ನೀವು ದುರ್ಯೋಧನನ ದುರನ್ನದ ಪ್ರಭಾವದಿಂದಾಗಿ ಅನೇಕ ಜನ ಪ್ರಾಪ್ತರಾಗಿರ್ತಕ್ಕಂಥ ಅನೇಕ ನಿಷ್ಪಾಪಿಗಳಾಗಿರ್ತಕ್ಕಂಥ ಸೈನಿಕರು, ನಿಮ್ಮ ದೃಷ್ಟಿಯಲ್ಲ ಅವರು ಅಪರಾಧಿಗಳೇ ಅಲ್ಲ, ಕ್ಷತ್ರಿಯನಾಗಿರ್ತಕ್ಕಂಥವನು ಯುದ್ಧರಂಗಕ್ಕಿಳಿಯೋದು ಅವನ ಅಪರಾಧ ಅಲ್ಲ, ಅವನಿಗೆ ಇನ್ನೊಬ್ಬ ಕ್ಷತ್ರಿಯ ಪ್ರತಿದ್ವಂದಿ ಆಗಬೇಕೇ ಹೊರತು ವಿದ್ಯಾವಂತರಾಗಿದ್ದೀರಿ ಅನ್ನೋ ಕಾರಣಕ್ಕೋಸ್ಕರ ನೀವು ಪ್ರತಿದ್ವಂದಿಗಳಾಗಿ ನೀವು ಹಠ ಹಿಡಿದು ದಿನನಿತ್ಯ ಇಷ್ಟು ಜನ ಸೈನಿಕರನ್ನು ಕೊಲ್ತೀವಿ, ಇಂಥ ವೀರಾಗ್ರಣಿಗಳನ್ನು ಸಂಹಾರ ಮಾಡ್ತೀವಿ ಅಂದರೆ ಅವರ ನಿಮಿತ್ತವಾಗಿ ಜಗತ್ತಿಗೆ ಏನೇನು ರಕ್ಷಣೆ ಸಿಗಬೇಕಾಗಿತ್ತು ಆ ರಕ್ಷಣೆ ಎಲ್ಲ ನಿಮ್ಮಿಂದ ಚ್ಯುತ ಆಯ್ತಲ್ವ. ಸ್ವಧರ್ಮ ಪರಿತ್ಯಾಗ ಅಂತನ್ನೋದು ನಿಮಗೆ ಮಾತ್ರ ಹಾನಿ ಅಲ್ಲ, ಜಗತ್ತಿಗೆ ಅದರ ಹಾನಿ ತಲುಪತ್ತೆ. ಸೂಕ್ಷ್ಮವಾಗಿ ವಿವೇಕವನ್ನು ಮಾಡಲಿಕ್ಕೆ ಹೊರಟಾಗ ಒಬ್ಬ ವ್ಯಕ್ತಿ ತಾನು ಏನು ಮಾಡಿದೆ ಅಂತನ್ನೋದು ತನಗೆ ಎಷ್ಟರ ಮಟ್ಟಿಗೆ ಅನರ್ಥಕಾರಿಯೋ ಅದಕ್ಕಿಂತಲೂ ಹೆಚ್ಚು ಅನರ್ಥ ಆಗ್ತಾ ಇರ್ತದೆ. ಯಾವುದರಿಂದ? ಜಗತ್ತಿಗೆ ಅದರಿಂದ ಅನರ್ಥ ಆಗ್ತದೆ. ವಿಹಿತವಾದಂತಹ ಕರ್ಮವನ್ನು ಒಬ್ಬ ವ್ಯಕ್ತಿ ಪರಿತ್ಯಾಗ ಮಾಡ್ದ ಅಂದ್ರೆ ಅವನಿಗೆ ಮಾತ್ರ ಹಾನಿ ಅಂತ ನಾವು ಸಾಮಾನ್ಯವಾಗಿ ಪರಿಭಾವಿಸ್ತೀವಿ. ಹೀಗಿಲ್ಲ. ಅವನು ವಿಹಿತ ಕರ್ಮವನ್ನು ಬಿಟ್ಟರೆ ಅವನು ಅಷ್ಟಕ್ಕೆ ಸುಮ್ಮನಿರ್ತಾನ, ನಿಷಿದ್ಧ ಕರ್ಮವನ್ನು ಆಚರಣೆ ಮಾಡ್ತಾನ. ಯಾವಾಗ ನಿಷಿದ್ಧ ಕರ್ಮವನ್ನು ಆಚರಣೆ ಮಾಡ್ತಾನೋ ಅದೇ ಕರ್ಮ ಬೇರೆಯವನೊಬ್ಬವನಿಗೆ ವಿಹಿತವಾದದ್ದಿರ್ತದಲ್ಲ, ಅವನು ಕಾರ್ಯಹೀನನಾಗ್ತಾನೆ. ಈ ಎಲ್ಲ ಸೂಕ್ಷ್ಮಾಂಶಗಳನ್ನು, ಯಾಕೆಂದರೆ ಈ ಇಡೀ ಸಮಗ್ರವಾದಂತಹ ಜಗತ್ತನ್ನೊಂದು ಕುಟುಂಬ ಅಂತ ಪರಿಕಲ್ಪನೆ ಮಾಡಿಕೊಂಡ್ರೆ ಈ ಕುಟುಂಬದಲ್ಲಿ ಇದ್ದಂತಹ ಪ್ರತಿಯೋರ್ವ ವ್ಯಕ್ತಿಗೂ ಅವನವನಿಗೆ ಉಚಿತವಾಗಿರತಕ್ಕಂತಹ ಕಾರ್ಯಗಳು ಅನ್ನೋದು ಸಿಗಬೇಕು. ಇಲ್ಲದೇ ಇದ್ದರೆ ಏನಾಗ್ತದೆ, ಇವ್ರದನ್ನು ಅವರು ಲಾಭ ಸಿಗುತ್ತದೆ ಅಂತ ಒಂದೇ ಸ್ಥಾನಕ್ಕೆ ಎಲ್ಲರೂ ನುಗ್ಗಿಬಿಟ್ರು ಅಂತಂದಾದರೆ ಇನ್ನುಳಿದವ್ರು ಏನಾಗ್ತಾರೆ, ಕಕ್ರಾಂತರಾಗ್ತಾರೆ. ಯಾಕೆ? ಲಾಭ ಬಡುಕತನ ಅಂತನ್ನೋದೇ ಪ್ರಧಾನ ಆಗಲಿಕ್ಕೆ ಶುರುವಾಗ್ತದೆ. ಆ ದೃಷ್ಟಿಯಲ್ಲೇ ಅದಕ್ಕೋಸ್ಕರವಾಗೇ ಪ್ರಾಚೀನರಲ್ಲಿ ಜಾತ್ಯಾಧಾರಿತವಾಗಿರತಕ್ಕಂಥ ವೃತ್ತಿಗಳು ಅಂತ ಪರಿಕಲ್ಪನೆ ಮಾಡಿದ್ದು. ಯಾಕೆ ಅಂದರೆ ಈ ಸಾಮಾಜಿಕವಾದ ಅವ್ಯವಸ್ಥೆಯನ್ನು ಪರಿಹಾರ ಮಾಡಲಿಕ್ಕೆ. ಇವತ್ತಿಗೆ ಕತ್ತೆಯನ್ನು ಕುದುರೆಯನ್ನು ಮಾಡೋಣ, ಆನೆಯನ್ನು ಕುದುರೆಯನ್ನು ಮಾಡೋಣ, ಹೆಸರುಗತ್ತೆಯನ್ನು ಕುದುರೆಯನ್ನು ಮಾಡೋಣ ಅಂತನ್ನೋ ಕ್ರಮದಲ್ಲಿ ಎಲ್ಲರೂ ಇಂಜಿನಿಯರಿಂಗಿಂಗ್ ನುಗ್ತಿದ್ದಾರಲ್ವಾ, ಅದರ ಪರಿಣಾಮಗಳು ನಿಮ್ಮ ಕಣ್ಣೆದುರಿಗಿದೆ. ಇತ್ತಾನೇ ನಡೀತಾ ಇದೆ ಜಗತ್ತಿನಲ್ಲಿ. ಯಾಕೆ ಅಂತಂದರೆ ಆ ಕರಕುಶಲ ವಿದ್ಯೆಯನ್ನು ಕಲಿತು ಬಿಟ್ಟರೆ ನಮಗೆ ದೊರಕತಕ್ಕಂಥ ಆರಂಕಿಯ ಸಂಬಳದಿಂದಾಗಿ ನಾವು ಹೆಚ್ಚು ಸುಖಿಗಳಾಗಬಲ್ಲಿವಿ ಅಂತನ್ನುವಂತಹ ಕಾನ್ಸೆಪ್ಟು. ಸರಿ, ಇದನ್ನು ನೀನು ಆಯ್ದುಕೊಂಡು ಬಿಟ್ಟರೆ ಬೇರೋರ್ವ ಅದೇ ವೃತ್ತಿಯಲ್ಲಿ ಇರಬೇಕಾದವನು ಅವನು ವೃತ್ತಿಹೀನನಾಗ್ತಾನಲ್ಲ, ಅವನನ್ನು ಯಾರು ರಕ್ಷಣೆ ಮಾಡೋರು? ಅದಕ್ಕೆ ಇನ್ನೊಂದನ್ನು ಮಾಡೋದು, ಅದಕ್ಕೆ ಮತ್ತೊಂದನ್ನು ಮಾಡೋದು. ಒಂದು ತಪ್ಪನ್ನು ಮಾಡಿದರೆ ಆ ತಪ್ಪನ್ನು ಮುಚ್ಚಲಿಕ್ಕೆ ಮತ್ತೊಂದು ತಪ್ಪು, ಅದನ್ನು ಮುಚ್ಚಲಿಕ್ಕೆ ಮಗದೊಂದು ತಪ್ಪು, ಹೀಗೆ ತಪ್ಪುಗಳ ಸರಮಾಲೆಯನ್ನು ಸೃಷ್ಟಿ ಮಾಡ್ತಾ ಹೋಗೋದು. ಮೊದಲನೇ ತಪ್ಪು ಮಾಡಬೇಡ್ರಿ ಅಂತಂದರೆ ಯಾಕೆ ಮಾಡಬಾರ್ದು? ನಮಗೆ ಸ್ವಾತಂತ್ರ್ಯ ಇಲ್ಲವೇ ಅಂತ ಪ್ರಶ್ನೆ ಮಾಡ್ತಾರೆ. ಅದಕ್ಕೇನೆ ಮೊದಲಿಗೇನೆ ಏನು ಮಾಡ್ತಾರೆ ಅಂದರೆ ಭೀಮಸೇನ ದೇವರು ಇದರಿಂದ, ಯಾಕೆಂದರೆ ಮುಂದಕ್ಕೆ ಕಾರಣವನ್ನು ಕೊಡ್ತಾನೆ. ಕೃಷ್ಣ ಪರಮಾತ್ಮ ದೂತಕರ್ಮವನ್ನು ಮಾಡಲಿಕ್ಕೆ ಬಂದಾಗ ನೀನು ಪಾಂಡವರ ಹತ್ರ ಬಂದುಬಿಡು ಅಂತಂದರೆ ಕಾರಣವನ್ನು ಕೊಡ್ತಾನೆ. ನಾನು ಸೂತ ಜಾತಿಯವರ ಜೊತೆಗೆ ನಾನೇನು ಮಾಡಿದ್ದೀನಿ ಅಂತಂದರೆ ದ್ಯುಮತ್ಸೇನನ ಮಗಳಾಗಿರ್ತಕ್ಕಂಥ ಪದ್ಮಾವತಿ ದೇವಿಯನ್ನು ಮದುವೆ ಮಾಡ್ಕೊಂಡಿದ್ದೀನಿ, ಸೂತ ಜಾತಿಯಲ್ಲೇ ನನಗೆ ಸಂತಾನ ಇದೆ. ನಾನು ಸುಕ್ಷತ್ರಿಯನಾಗಿದ್ದರೂ ಕೂಡ ನಾನು ಕ್ಷತ್ರಿಯ ಜಾತಿಯ ಒಳಗೆ ಈಗ ಬರೋ ಹಾಗಿಲ್ಲ. ಯಾಕೆ? ನನ್ನ ಅನುಬಂಧಿಗಳೆಲ್ಲರೂ ಕೂಡ ಏನಾಗಿದ್ದಾರೆ ಅಂತಂದರೆ ಇವತ್ತಿಗೆ ಅವರೆಲ್ಲರೂ ಸೂತ ಜಾತಿಯವರಿದ್ದಾರೆ, ಸ್ವಜನರನ್ನು ನಾನು ಪರಿತ್ಯಾಗ ಮಾಡಲಾರೆ ಅಂತ ಕಾರಣವನ್ನು ಕೊಡ್ತಾನೆ. ಯಾವಾಗ? ತಾನು ಪಕ್ಷವನ್ನು ಬದಲಾವಣೆ ಮಾಡಿಕೊಳ್ಳುವಂತಹ ಅನಿವಾರ್ಯತೆಯನ್ನು ಪರಮಾತ್ಮ ಸೃಷ್ಟಿ ಮಾಡಿದಾಗ. ಯಾಕೆ ಅಂದರೆ ಅಂಗರಾಜ್ಯವನ್ನು ಕೊಟ್ಟಿದ್ದಾನೆ, ದುರ್ಯೋಧನ ಉಪಕಾರ ಮಾಡಿದ್ದಾನೆ ಅಂತ ಹೇಳಿದರೆ ಪರಮಾತ್ಮ ನಗುತ್ತಾನೆ. ಯಾರ್ದೋ ರಾಜ್ಯ, ಯಾರೋ ಕೊಟ್ಟವರು, ಯಾರಿಗೋ ಕೊಟ್ಟರು, ಮೂರೂ ಪ್ರಶ್ನೆಗೂ ಉತ್ತರ ಇರೋದು. ರಾಜ್ಯ ಯಾರ್ದು? ಪಿತೃಪಿತಾಮಹರಿಂದಾಗಿ ಪ್ರಾಪ್ತವಾಗಿರತಕ್ಕಂಥ ರಾಜ್ಯ ಏನಲ್ಲದು ಹಸ್ತಿನಾವತಿಗೆ. ಆ ರಾಜ್ಯ ಯಾರ್ದು? ಪಾಂಡುರಾಜ ಅಂತ. ಪಾಂಡುರಾಜ ತಾನು ದಿಗ್ವಿಜಯಕ್ಕೆ ಹೋದಾಗ ಗೆದ್ದಿರ್ತಕ್ಕಂಥ ರಾಜ್ಯ ಅದು ಅಂಗರಾಜ್ಯ. ಪಾಂಡುರಾಜನಿಗೆ ಪತ್ನಿಯಾಗಿರ್ತಕ್ಕಂತಹ ಕುಂತಿದೇವಿ ಕನ್ಯಾವಸ್ಥೆಯಲ್ಲಿ ಜಾತನಾದದ್ದರಿಂದ ಕರ್ಣ ಪಾಂಡುರಾಜನ ಜ್ಯೇಷ್ಠ ಪುತ್ರ. ಅಂದಮೇಲೆ ಯಾವ ರಾಜ್ಯವನ್ನು ಕರ್ಣ ಆಳ್ತಿದ್ದ ಅಂದರೆ ತಮ್ಮ ಅಪ್ಪನ ರಾಜ್ಯವನ್ನು ತಾನು ಆಳ್ತಿದ್ದ. ಅದರಲ್ಲಿ ದುರ್ಯೋಧನನ ಔದಾರ್ಯ ಏನಿದೆ, ಮೋಸ ಹೇಗಿದೆ ನೋಡಿ. ರಾಜ್ಯ ಯಾರ್ದು? ಪಾಂಡುರಾಜಂದು. ಪಾಂಡುರಾಜ ತಾನು ಆ ರಾಜ್ಯವನ್ನು ಧೃತರಾಷ್ಟ್ರನಿಗೆ ಕೊಟ್ಟಾಗ ರಾಜ್ಯವನ್ನು ಕಾಯ್ಕೊಳ್ಳಿಕ್ಕೆ ಹೇಳಿದ್ದು. ಇವನಿಗೇನು ಪಟ್ಟಾಭಿಷೇಕ ಮಾಡಿರಲಿಲ್ಲ ಅವನು. ಹೀ ಈಸ್ ನಥಿಂಗ್ ಬಟ್ ವಾಚ್ಮನ್. ಇದನ್ನೇ ಹೇಳ್ತಾನೆ ವಿದುರ.
ಈ ರಾಜ್ಯ ಎಂದೂ ನಿಂದಾಗಿರಲಿಲ್ಲ. ನಿನ್ನ ಉತ್ತರಾಧಿಕಾರಿ ದುರ್ಯೋಧನ ಅನ್ನೋ ಕಾರಣಕ್ಕೆ ಹಸ್ತಿನಾವತಿಗೆ ಅವನು ಉತ್ತರಾಧಿಕಾರಿ ಆಗಬೇಕು ಅಂತ ನಿಯಮ ಇಲ್ಲ ಅಂತ ಹೇಳ್ತಾನೆ. ನಿನಗೆ ಉತ್ತರಾಧಿಕಾರಿ, ಹಸ್ತಿನಾವತಿಗೆ ಯಾಕೆ ಆಗ್ತಾನೆ? ಹಸ್ತಿನಾವತಿಗೆ ಉತ್ತರಾಧಿಕಾರಿ ಯಾರು? ಯಾರು ಪಾಂಡುರಾಜನ ಸಂತಾನದಲ್ಲಿ ಬಂದಿದ್ದಾರೋ ಅವರು ಹಸ್ತಿನಾವತಿಗೆ ಉತ್ತರಾಧಿಕಾರಿಗಳು. ಆದ್ದರಿಂದ ಆ ರಾಜ್ಯ ಎಂದೂ ನಿಂದ ಆಗೇ ಇರಲಿಲ್ಲ. ಮುಂದಕ್ಕೆ ನಿಂದೇ ಆಗಿಲ್ಲ ಅಂದರೆ ಮುಂದೆ ನೀನು ಬಯಸೋದೇ ತಪ್ಪು. ಇನ್ನು ನಿನ್ನ ಮಕ್ಕಳಿಗೆ ಕೊಡೋದು ಇನ್ನೂ ದೊಡ್ಡ ಪ್ರಧಾನವಾದಂತಹ ಅಪರಾಧ ಅಂತಾನೆ. ಅದಕ್ಕೋಸ್ಕರವಾಗಿ ಪ್ರತಿಯೊಂದು ಕಡೆಗೂ ಕೂಡ ಔದಾರ್ಯದ ದೃಷ್ಟಿಯಿಂದಾಗಿ ದುರ್ಯೋಧನನ ಪಕ್ಷಪಾತ ಮಾಡ್ತೀನಿ, ಮಾಡಬೇಡ ಅಂತಾನೆ. ನಂತರದ ಪ್ರಸಂಗನೇ ಇದು. ಯಾವುದು? ನಾನು ಅಲ್ಲಿ ಬಾಂಧವ್ಯದ ಸಂಕೋಲೆಯಲ್ಲಿ ನಾನು ಸಿಕ್ಕಿಸ್ಕೊಂಡಿದ್ದೀನಿ ಅಂದಾಗ ಭೀಮಸೇನ ದೇವರು ಅದಕ್ಕೆ ಮೊದಲೇ ಹೇಳಿರ್ತಾರೆ. ಏನಂತಂದರೆ, ಸರ್ವಜ್ಞರಲ್ವೇ, ಅದಕ್ಕಾಗೇ ಹೇಳಿರ್ತಾರೆ. ಏನಂತಂದರೆ, ಈ ಬಾಂಧವ್ಯ ಅನ್ನೋದು ನಿನಗೆ ಸಂಕೋಲೆಯ ರೂಪದಲ್ಲಿ ಪರಿಣಾಮ ಆಗಬಾರ್ದು ಅಂತಂದರೆ ನೀನು ಅಲ್ಲಿ ನಿರ್ಧಾರವನ್ನು ಮಾಡಬೇಕು. ನೀನು ಸುಕ್ಷತ್ರಿಯ ಅಂತಾದರೂ ನಿರೂಪಣೆ ಮಾಡಬೇಕು, ಇಲ್ಲ ನೀನು ಸೂತ ಜಾತಿಯವನು ಅಂತ ಆಗಬೇಕು. ಮುಂದಕ್ಕೆ ನಿನಗೆ ಈ ಸಮಸ್ಯೆ ಬರ್ತದೆ ಅಂತನ್ನೋದನ್ನು ತೋರಿಸ್ಕೊಟ್ರು ಅವರು. ಹಾಗಾದರೆ ಸ್ವಯಂ ಸರ್ವಜ್ಞರಾದಂತಹ ಭೀಮಸೇನ ದೇವರಿಗೆ ಇವ ಕ್ಷತ್ರಿಯ ಅಂತ ಗೊತ್ತಿರಲಿಲ್ಲ. ಇದು ಮುಂದಿನ ಪ್ರಶ್ನೆ. ಭೀಮಸೇನ ದೇವರು ಸರ್ವಜ್ಞರು. ಕರ್ಣ ಕ್ಷತ್ರಿಯ ಅಂತ ಗೊತ್ತಿತ್ತು, ತಮ್ಮ ತಾಯಿಗೆ ಮೊದಲನೇ ಮಗ ಅಂತ. ಧರ್ಮರಾಜನಿಗೆ ಅಜ್ಞಾನ ಇದೆ, ಅರ್ಜುನನಿಗೆ ಅಜ್ಞಾನ ಇದೆ, ನಕುಲ ಸಹದೇವಾದಿಗಳಿಗೆ ಅಜ್ಞಾನ ಇರ್ಬೋದು, ಆದರೆ ಭೀಮಸೇನ ದೇವರಿಗೆ ಅಜ್ಞಾನ ಇರಲಿಲ್ಲಲ್ವ. ಯಾಕೆ ಅಂದರೆ ನಿಮ್ಮ ವಾಕ್ಯಾರ್ಥದ ಪ್ರಕಾರ ಏವಂ ಪ್ರಳಯಕಾಲೇಪಿ ಪ್ರತಿಭಾತ ಪರಾವರಹ, ಎಂದಿಗೂ ಅಜ್ಞಾನ ಬರದೇ ಇರತಕ್ಕಂತಹ ವ್ಯಕ್ತಿಗಳು ಸಾಂಸಾರಿಕ ಪ್ರಪಂಚದಲ್ಲಿ ಯಾರಾದರೂ ಇದ್ದರೆ ಅವರು ವಾಯುದೇವರು ಅಂತ ಹೇಳ್ತೀರಿ. ಅಜ್ಞಾನ ಇರಬಾರ್ದಲ್ಲ ಅಂತ ಪ್ರಶ್ನೆ ಬರ್ತದೋ ಇಲ್ಲ? ಅದಕ್ಕೆ ಉತ್ತರ ಹೇಳ್ತಾರೆ, ಹೌದು, ಅವರಿಗೆ ಅಜ್ಞಾನ ಏನು ಇರಲಿಲ್ಲ. ಕಾರಣ ಜಾತ್ಯಾ ಕ್ಷತ್ರಿಯ ಅಂತ ಗೊತ್ತಿತ್ತು. ಮತ್ತು ಹಂಗಂದ್ರೆ ಬಾರ್ಕೋಲೆ ಯಾಕೆ ಕೊಟ್ಟರು ಅಂತಂದರೆ, ಜಾತಿಯಿಂದ ಕ್ಷತ್ರಿಯನೇ ಹೊರತಾಗಿ ಸಂಸ್ಕಾರದಿಂದ ಅಲ್ಲ. ಸಂಸ್ಕಾರ ಎಲ್ಲ ಸೂತ ಜಾತಿಗೆ ಅನುಸಾರವಾಗಿ ಆಗಿತ್ತು. ಎಷ್ಟು ಸೂಕ್ಷ್ಮ ಇದೆ ನೋಡ್ರಿ. ಒಬ್ಬರು ತಾವು ಒಂದು ಮಾತನ್ನು ಆಡಿದರೆ ಅದಕ್ಕೆ ಎಷ್ಟು ಹಿನ್ನೆಲೆಯಲ್ಲಿ ನಿರ್ಣಯಗಳಿದೆ ಇಷ್ಟನ್ನು ತೋರಿಸ್ಕೊಡ್ತಾರೆ. ಆದ್ದರಿಂದಾಗಿ ಜಾತಿಯಲ್ಲಿ ಇದ್ದಂಥವನು ಜಾತ್ಯಂತರದಿಂದ ಪ್ರಾಪ್ತವಾಗಿರತಕ್ಕಂತಹ ಕರ್ಮವನ್ನು ಮಾಡಿದರೆ ಅದು ಅಧರ್ಮ ಅಂತ ಹೇಳಿ ಪರಿಗಣನ ಮಾಡತಕ್ಕಂತಹ ಒಂದು ವ್ಯವಸ್ಥೆ ಇದೆ. ಇಂಥ ಒಂದು ವ್ಯವಸ್ಥೆಯನ್ನು, ಅಂದರೆ ನೀನು ಜಾತ್ಯಂತರದಲ್ಲಿ ಹುಟ್ಟಿದವನು ಕ್ಷತ್ರಿಯರ ಮಧ್ಯದಲ್ಲಿ ಸೇರಿಕೊಂಡಿದ್ದೀಯಂತ ಕೀಚಕನಿಗೆ ದ್ರೌಪದಿ ದೇವಿ ಹೇಳಿದರೆ, ದ್ರೌಪದಿ ದೇವಿಯ ಮಾತನ್ನು ಕೇಳಿ ಎಷ್ಟು ಹೆಜ್ಜೆ ಹಿಂದೆ ಹೋಗಬೇಕು. ಅವನ ಜಾತಿಯನ್ನು ಇವತ್ತಿಗೂ ಯಾರೋ ಎತ್ತಿ ಆಡ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿಗಳು ಭೂಮಂಡಲದಲ್ಲಿ ಬದುಕಿರಲಿಲ್ಲ. ಯಾಕೆಂದರೆ ಬದುಕಲಿಕ್ಕೆ ಕೀಚಕನೇ ಬಿಟ್ಟಿರಲಿಲ್ಲ. ಅವನು ಬ್ರಹ್ಮ ಸೃಷ್ಟಿಯಲ್ಲಿ 4ನೇಯ ಬಲಿಷ್ಠ ಅವನು. ಇಂಥ ಪ್ರಬಲನಾದಂತಹ ವ್ಯಕ್ತಿ ತನ್ನ ಜಾತಿಯ ಬಗ್ಗೆ ಯಾರಾದರೂ ಹೇಳಿದರೆ ಉಳಿಸ್ತಿದ್ನಾ? ಆದರೆ ಧೈರ್ಯದಿಂದ ಹೇಳುತ್ತಾಳೆ ದ್ರೌಪದಿ ದೇವಿ, ಹೇ ಸೂತಕುಲೋದ್ಭವ ಅಂತಾಳೆ. ಅಪ್ರಾರ್ಥನೀಯಾಂ ಕ್ರಾಮಾರ್ಥಃ ಸೂತಪುತ್ರ ಅಭಿಮನ್ಯಸೆ, ಹೇ ಸೂತಪುತ್ರನಾದವನೇ ಅಂತಾನೆ. ಅಂದರೆ ನೀನು ಕ್ಷತ್ರಿಯನಿಗೆ ವೈಶ್ಯ ಜಾತಿಯವಳಲ್ಲಿ ಹುಟ್ಟಿರ್ತಕ್ಕಂತಹ ಸಾಂಕರ್ಯದ ಪುರುಷ. ನೀನು ಕ್ಷತ್ರಿಯರ ಮಧ್ಯದಲ್ಲಿ ಅಡ್ಡಾಡ್ತಿದ್ದಿ. ಪಂಚತಂತ್ರದಲ್ಲಿ ಒಂದು ಒಳ್ಳೆ ನೀತಿ ಕಥಾ ಬರ್ತದೆ. ಸಿಂಹಕ್ಕೊಂದು ಸಾರ್ತಿ ಒಂದು ಸಣ್ಣದಾಗಿರ್ತಕ್ಕಂತಹ ನರಿಯ ಮರಿ ಸಿಕ್ಬಿಡ್ತಂತೆ. ನರಿಯನ್ನು ಕೊಂದುಬಿಟ್ಟಿತ್ತು ಸಿಂಹ. ಆ ನರಿಯ ಮರಿಯನ್ನು ತಂದುಬಿಟ್ಟು ಸಿಂಹಿಣಿಯ ಕೈಯಲ್ಲಿ ಕೊಡ್ತಂತೆ, ಸಾಕಿದನು ಅಂತ. ಸಾಕ್ತಾ ಇತ್ತಂತೆ. ಬಾಲ್ಯದಲ್ಲೇನೆ ಅದಕ್ಕೂ ಒಂದು 4 ಜನ ಸಣ್ಣ ಸಿಂಹದ ಮರಿಗಳು, ಜೊತೆಗೆ ಇದೊಂದು ನರಿಯ ಮರಿ, ಎಲ್ಲ ಒಟ್ಟಿಗೆ ಬೆಳೀತಾ ಇತ್ತು. ಒಂದಾವೃತ್ತಿ ಏನಾಗ್ಬಿಡ್ತು ಅಂತಂದರೆ, ಆ ಸಿಂಹದ ಮರಿಗಳೆಲ್ಲ ಸೇರಿಕೊಂಡು ಒಂದು ಆನೆಯ ಮೇಲೆ ಮುಗಿ ಬೀಳಬೇಕು ಅಂತ ಹೊರಟುವಂತೆ. ಯಾಕಂದರೆ ಬಾಲ್ಯದಿಂದಲೇ ಅವಕ್ಕೆ ಶೌರ್ಯವನ್ನು ತೋರಿಸಿ ಅಭ್ಯಾಸ ಅಲ್ವೇ, ಅದಕ್ಕೋಸ್ಕರ ಹೊರಟುವಂತೆ. ಈ ನರಿಯ ಮರಿ ಅವರನ್ನೆಲ್ಲರನ್ನೂ ತಡಿ ಹಿಡಿತಂತೆ. ನಾವೆಲ್ಲ ಸಣ್ಣವರು, ಆ ಆನೆ ಆಕಸ್ಮಿಕವಾಗಿ ಏನಾದ್ರೂ ತಿರುಗಿ ನಿಂತ ನಮ್ಮ ಮೇಲೆ ಕಾಲು ಇಟ್ಟು ಬಿಟ್ಟರೆ ನಾವು ಪ್ರಾಣ ಕಳ್ಕೊಂಡ್ಬಿಡ್ತೀವಿ. ಆದ್ದರಿಂದ ಬೇಡ ಅಂತ ನರಿಯ ಮರಿ ಸಿಂಹದ ಮರಿಗಳಿಗೆ ಬುದ್ಧಿ ಹೇಳ್ತಂತೆ. ಅವೆಲ್ಲ ಮರಳಿ ಬಂದುವಂತೆ. ಮರಳಿ ಬಂದು ಅವ್ರ ಅಮ್ಮಂಗೆ ಹೇಳಿದ್ವಂತೆ.
ಅಮ್ಮ ಇದು ಎಂಥವನು ಇವನು, ನಮ್ಮಣ್ಣ ಅಂತ ನೀನು ಹೇಳ್ತೀಯಲ್ಲ, ನೀವು ಎಂಥವನು, ಇವನನ್ನು ಹ್ಯಾಂಗೆ ಹಡ್ದಿ ಅಂತ ಕೇಳಿಲ್ಲಂತ. ಯಾಕೆಂದ್ರೆ ನಾವು ಸಿಂಹವನ್ನು ಬೇಟೆ ಆಡಬೇಕು ಅಂತ ಹೋಗಿದ್ವಿ, ಇವ ಏನು ಮಾಡ್ದ ಅಂದರೆ ತಡಿ ಹಿಡಿದು ಬಿಟ್ಟು ನಮ್ಮನ್ನು ಮರಳಿ ಕರ್ಕೊಂಬಂದುಬಿಟ್ಟ. ಒಂದೋ ನಾವು ಇವನನ್ನು ಅಣ್ಣ ಅಂತ ಒಪ್ಕೊಳ್ಳೋದಿಲ್ಲ, ಅಥವಾ ನಾವು ಒಪ್ಕೊಳ್ಳೋದಕ್ಕಿಂತ ಮುಂಚೆ ನೀ ಇವನನ್ನು ದೂರ ಕಳಿಸ್ಬಿಡು ಅಂತ ಮಾತಾಡಿದ್ವು. ಆಗ ನಾನೇನಮ್ಮ ಸತ್ಯನೇ ಹೇಳಿದ್ನಲ್ವ, ಅಂಥ ದೊಡ್ಡ ಸಿಂಹ ಇವ್ರ ಮೇಲೆ ಮುಗಿ ಬಿದ್ದು ಬಿಟ್ಟರೆ ಇವರು ಸತ್ತು ಹೋಗ್ತಾರಲ್ವ ಅಂದಾಗ ಅವರೆಲ್ಲ ಎದ್ದೋದ್ಮೇಲೆ ಸಿಂಹಿಣಿ ಹೇಳ್ತಂತೆ, ನೋಡಪ್ಪ ನೀನು ಇನ್ನು ಮೇಲೆ ನಿನ್ನ ತಮ್ಮಂದ್ರ ಜೊತೆಗೆ ಬದುಕಬೇಡ, ನೀ ಬೇರೆ ಹೋಗಿ ಬದುಕು ಅಂತ ಹೇಳ್ತಂತೆ. ಪಂಚತಂತ್ರದಲ್ಲಿ ಇದನ್ನು ಅಪರೀಕ್ಷಿತಕಾರಿತ್ವ ಅಂತನ್ನುವಂತಹ ಒಂದು ತಂತ್ರದಲ್ಲಿ ಹೇಳ್ತಕ್ಕಂಥದ್ದು ಈ ಕಥೆ. ಯಾಕಿದನ್ನ ಹೇಳಲಿಕ್ಕೆ ಬಂದೆ ಅಂತಂದರೆ, ಜಾತಿ ಸ್ವಭಾವ ಅನ್ನೋದು ಪ್ರಸಂಗ ಒಂದರಲ್ಲಿ ಅದು ಅಭಿವ್ಯಕ್ತ ಆಗ್ತದೆ. ಮುನ್ನುಗ್ಗತಕ್ಕಂಥದ್ದು ಧೈರ್ಯವನ್ನು, ಶೌರ್ಯವನ್ನು, ಸಾಮರ್ಥ್ಯವನ್ನು ಪ್ರದರ್ಶನ ಮಾಡತಕ್ಕಂತಹ ಜಾತಿ ಸ್ವಭಾವ ಅದು ಸಿಂಹದ್ದು. ಹಿಂದೇಟಿನಿಂದ ಇರೋದು ಯುಕ್ತಿಯನ್ನು ಮಾಡ್ತಕ್ಕಂಥದ್ದು, ಕುಯುಕ್ತಿಯನ್ನು ಮಾಡೋದು, ಪ್ರತ್ಯುಕ್ತಿಯನ್ನು ಹೆಣೆಯೋದು, ಪೇಚಿಗೆ ಸಿಲುಕಿಸ್ತಕ್ಕಂತಹ ಸ್ವಭಾವ ಅದು ನರಿದು. ಆದ್ದರಿಂದ ನರಿ ಸ್ವಭಾವ ಏನಾಗೋದಿಲ್ಲ ಅಂದರೆ ಎಂದಿಗೂ ಸಿಂಹಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಬೈಬೇಕಾದ್ರೆ ದ್ರೌಪದಿ ದೇವಿ ಪ್ರಸುಪ್ತವಾಗಿ ಕೀಚಕನನ್ನು ನರಿ ಬುದ್ಧಿಯವನೇ ಅಂತ ಬೈದಂಗಿದು. ಮೇಲ್ನೋಟದಲ್ಲಿ ಇಷ್ಟೇ ಇದೆ ಅಲ್ಲಿ, ಅಪ್ರಾರ್ಥನೀಯಾಂ ಕಾಮಾರ್ಥಃ ಸೂತಪುತ್ರ ಅಭಿಮನ್ಯಸೆ. ಸೂತಪುತ್ರ ನೀನು ಅಂತ ಹೇಳ್ತಾಳೆ. ಇಂಥ ನೀನು ನನ್ನನ್ನು ಕಾಮಿಸ್ಲಿಕ್ಕೆ ಹೋಗಬಾರ್ದು. ಯಾಕೆ? ಚತುರ್ಥವರ್ಣಾಂ ಸೈರಂಧ್ರೀಂ ನಿಹೀನಾಂ ಕೇಶಕಾರಿಕಾಂ. ಕೇಶಬಂಧನವನ್ನು ಮಾಡ್ತಕ್ಕಂಥ ಚತುರ್ಥವರ್ಣ ಜಾತೀಯಳಾದಂತಹ ನನ್ನನ್ನು ನೀನು ಈ ರೀತಿಯಲ್ಲಿ ಬೇಡಬಾರದು. ಅಂದರೆ ಬೇಡುವಂತಹ ಸಂದರ್ಭದಲ್ಲಿ ನಿನಗೆ ಮೊದಲು ಕುಲೋಚಿತವಾಗಿರ್ತಕ್ಕಂಥ ಗೌರವಗಳು ಅಂತನ್ನೋದು ಇದ್ದರೆ ಅದು ಅಡ್ಡ ಬರಬೇಕು. ನಿಂಗೆ ಯಾಕೆ ಅಡ್ಡ ಬರ್ತಿಲ್ಲ ಅಂದರೆ ನೀನೊಬ್ಬ ಸುಕ್ಷತ್ರಿಯ ಅಲ್ಲ. ಬೈಬೇಕಾದ್ರೆ ಕುಲಕೋಟಿಗಳನ್ನು ಉದ್ಧಾರ ಮಾಡೋದು ಅಂತಂತಾರೆ. ಅವನ್ನ ಯಾಕೆ ಬೈತೀರಿ ಆ ಹುಡುಗನ್ನ? ಅವ ಏನೋ ಉಪದ್ಯಾಪಿ ಅಂತ ನೀವು ಬೈಲಿಕ್ಕೆ ಹೋಗ್ಬೇಡ್ರಿ. ಅವ್ರ ಅಪ್ಪ ಅಮ್ಮನ ನೋಡಿರಿ ಇಲ್ಲ ನೀವು ಅಂದ್ರೆ ಏನರ್ಥ? ಇವನನ್ನು ಮಾತ್ರ ಅಲ್ಲ, ಅವ್ರ ಅಪ್ಪ ಅಮ್ಮನ್ನು ಸೇರಿಸಿಕೊಂಡು ಉದ್ಧಾರ ಮಾಡ್ದಂಗೆ. ಬಯೋ ಕ್ರಮದಲ್ಲಿ ಆ ರೀತಿ ಅದೆಲ್ಲ ತುಂಬ ಕಠಿಣವಾದ ಬೈಗಳು. ಅದಕ್ಕೋಸ್ಕರವಾಗಿ ಏತೇನ ಇವ ಚ ಯತ್ನೇನ ವಿತ್ತೇನ ಚ ಮನೋರಮ ಅನ್ಯಾಶಕ್ಯ ತ್ವಯಾ ಪ್ರಾಪ್ತಂ ಸ್ವಜಾತಿ ಕುಲವರ್ಧಿನಿ. ನಿನ್ನ ಜಾತಿ ಪ್ರಾಪ್ತವಾಗಿರತಕ್ಕಂಥ ಕುಲವನ್ನು ಬೆಳೆಸಲಿಕ್ಕೆ ರೂಪ, ಸೌಂದರ್ಯ, ಸಾಮರ್ಥ್ಯದಿಂದ ಇಂಥದ್ದೇ ನನ್ನಂಥವಳೇ ಹೆಣ್ಣು ಮಗಳನ್ನು, ಬೇರೆ ಅವಳನ್ನು ನೀನು ಇಷ್ಟು ಪ್ರಯತ್ನ ಮಾಡಿ ಪಡೀಲಿಕ್ಕೆ ಅವಕಾಶ ಇದೆ. ಆದ್ದರಿಂದಾಗಿ ನೀನು ಅಂಥ ಪ್ರಯತ್ನವನ್ನು ಮಾಡು ಅಂತ ಹೇಳ್ತಾಳೆ. ಅಂದರೆ ನೋಡ್ರಿ, ವಿವಾಹ ಅಂತನ್ನೋದು ಯಾವ ಉದ್ದೇಶದಿಂದ ಇದೆ ಅಂತನ್ನೋದನ್ನು ಭೀಮಸೇನ ದೇವರು ಏನು ಹೇಳ್ತಾರೆ ಹಸ್ತಿನಾವತಿಯ ಸಭಾ ಮಧ್ಯದಲ್ಲಿ, ಅದನ್ನು ಅನುಸರಣ ಮಾಡಿ ಮಾತಾಡ್ತಾಳೆ. ಫಲಾನಿ ತ್ರೀಣಿ ಶಿಷ್ಯಂತೆ ವಿದ್ಯಾ ಕರ್ಮ ಸುತಾ ಇತಿ ಅಂತ ಹೇಳ್ತಾರೆ. ಈ ಕಾಷ್ಠಲೋಷ್ಟ ಸಮವಾದಂತಹ ಈ ದೇಹದಿಂದಾಗಿ ವಿವಾಹ ಆದ ಮೇಲೆ ಸಿದ್ಧವಾಗಬೇಕಾದದ್ದು ಮೂರೇ ಫಲ. ಒಂದು ವಿದ್ಯಾ, ಎರಡನೇದ್ದು ಕರ್ಮ, ಮೂರನೇದ್ದು ಮಕ್ಕಳು. ಮೂರನೇದ್ದಾಗಿರ್ತಕ್ಕಂತಹ ಫಲ ಸಿದ್ಧಿ ಆಗಬೇಕು ಅಂತಂದರೆ ಅದಕ್ಕೆ ಕಾರಣೀಭೂತಳಾಗಿರ್ತಕ್ಕಂತಹ ಪತ್ನಿ ಸುರಕ್ಷಿತವಾಗಿ ಇರಬೇಕು ಅನ್ನೋ ಅರ್ಥದಲ್ಲಿ ಈ ಮಾತುಗಳನ್ನು ಆಡ್ತಾರೆ. ಆದ್ದರಿಂದ ಸ್ವಜಾತಿಯನ್ನು ಬೆಳೆಸ್ತಕ್ಕಂತಹ ಹೆಣ್ಣು ಮಗಳು ನಿನಗೆ ಬೇಕು. ನೀನೊಬ್ಬ ವೀರೋಚಿತವಾಗಿರತಕ್ಕಂತಹ ಕರ್ಮಗಳನ್ನು ಮಾಡ್ತಿದ್ದಿ ಅಂತಾದರೆ ನಿನ್ನ ಜಾತಿ, ವೀರರಿಗೆ ಉಚಿತವಾಗಿರತಕ್ಕಂತಹ ಜಾತಿಯನ್ನು ಬೆಳೆಸಬೇಕು ಅಂದ್ರೆ ಅಂಥ ಕುಲಾಭಿವೃದ್ಧಿಯನ್ನು ಸಾಧಿಸಬಹುದಾಗಿರತಕ್ಕಂಥ ಹೆಣ್ಣು ಮಗಳನ್ನು ನೀನೇನು ಮಾಡು, ವಿವಾಹ ಮಾಡ್ಕೋ.
ಈ ರೀತಿಯಲ್ಲಿ ವಿವಾಹವನ್ನು ಯಾಕೆ ಮಾಡ್ಕೊಳ್ಳಿಕ್ಕೆ ಹೇಳ್ತಾರೆ? ವಿವಾಹದಿಂದ ಬರಬೇಕಾಗಿರತಕ್ಕಂಥ ಫಲ ಮೊದಲನೇದ್ದು ಯಾವುದು ಅಂತಂದರೆ ಮಕ್ಕಳು. ಮಕ್ಕಳು ವಿವಾಹದ ನೈಜವಾಗಿರತಕ್ಕಂಥ ಫಲ. ಉನ್ನತವಾದ ಧ್ಯೇಯೋದ್ದೇಶಗಳನ್ನು ಇಟ್ಟುಕೊಂಡಿರ್ತಕ್ಕಂಥ ವ್ಯಕ್ತಿಗೆ ಒಬ್ಬ ಮಗ ಹೇಗೆ ಅಂದರೆ ಅವನದೇ ಇನ್ನೊಂದು ಪ್ರತಿರೂಪ. ಅಪ್ಪ ಅಮ್ಮಂದ್ರಿಗೆ ಮಕ್ಕಳು ಅಂದ್ರೆ ಏನು? ನನ್ನದೇ ಅಭಿಪ್ರಾಯವನ್ನು ಬೇರೆ ಬಾಯಿಯಿಂದ ನಾನು ಹೇಳ್ತೀನಿ ಅಂದರೆ ಅವ ನನ್ನ ಮಗ ಅಂತ ಹೇಳಿ ಪರಿಗಣನೆ. ಶಾಸ್ತ್ರ ಇದನ್ನೇ ಹೇಳ್ತದೆ. ಅಂದಮೇಲೆ ನಿನ್ನದೇ ಪರಾಕ್ರಮವನ್ನು ಮುಂದುವರಿಸ್ತಕ್ಕಂಥವನು ಒಬ್ಬವನು ಬರಬೇಕು ಅಂತಂದರೆ ಅವನು ಹೆಂಗಾಗಿರ್ಬೇಕು? ಅವನು ಎಂಥ ಸಂತಾನವನ್ನು ಬೆಳೆಸ್ಬೇಕಂದ್ರೆ ಅವನು ನಿನ್ನದೇ ಆಗಿರತಕ್ಕಂತಹ ಬಲ, ವೀರ್ಯ, ಧೈರ್ಯ, ಶೌರ್ಯ, ಪರಾಕ್ರಮಾದಿಗಳನ್ನು ಮುಂದುವರಿಸ್ತಕ್ಕಂತಹ ಕುಲಕ್ಕೆ ಅವನೇನಾಗಬೇಕು? ಮುಕುಟಮಣಿಯಂತೆ ಹೊಳೆಯಬೇಕು ಅಂತಂದರೆ ಅಂಥ ಜಾತಿಯಲ್ಲಿ ಬಂದಿರತಕ್ಕಂಥ ಕನ್ಯಾವನ್ನು ನೀ ಏನು ಮಾಡಬೇಕು? ಸ್ವೀಕಾರ ಮಾಡಬೇಕು. ಅಂದರೆ ವಿವಾಹಕ್ಕಿರತಕ್ಕಂಥದ್ದು ಯಾವ ರೀತಿಯಾದಂಥ ಉದಾತ್ತ ಚಿಂತನೆ ಇದೆ. ತಾತ್ಕಾಲಿಕವಾಗಿ ಏನು ರೀ, ಯಾಕೆ ಈಗ ಮದುವೆ ಮಾಡ್ಕೋಬೇಕಂತ ಅಂದ್ಕೊಂಡಿರಿ? ಅದೇ ರೀ, ಓದಿದ್ನಾ, ನೌಕರಿ ಸಿಕ್ತಾ, ಖಾಲಿ ಇದ್ದಾನ, ಮುಂದೇನು ಕೆಲಸ, ಮದುವೆ ಮಾಡಿಬಿಡೋಣ ಅಂದರೆ ಬೇಕಾಬಿಟ್ಟಿಯಿಂದ ವಿವಾಹದ ಸಂಸ್ಕಾರಗಳನ್ನು ಮಾಡಲಿಕ್ಕೆ ಹೊರಟಿರ್ತಾರೆ. ಯಾರು ಮಾಡ್ಕೊಳ್ಳೋರಲ್ಲ, ಅವ್ರ ಅಪ್ಪ ಅಮ್ಮಂದ್ರಿಗೆ ಈ ತಲೆ ಬಂದಿಲ್ಲ ಮೊದಲು ಯಾಕೆ ಮದುವೆ ಮಾಡ್ಲಿಕ್ಕೆ ಹೊಂಟಿವಿ ಅಂತ ಅನ್ನೋದು. ನಾನು ಅದೇ ಹೇಳ್ತೀನಲ್ಲ. ಇನ್ನು ವಿವಾಹವನ್ನು ಯಾವುದಕ್ಕೋಸ್ಕರ ಮಾಡ್ತಾರೆ ಅಂತ ಅನ್ನೋದು ಅವ್ರಿಗೆ ಗೊತ್ತೇ ಆಗಿಲ್ಲ. ಸಂಸ್ಕಾರವೊಂದರಲ್ಲಿ ಗಂಡ ಯಾವ ಸ್ಥಾನದಲ್ಲಿದ್ದಾನೆ, ಹೆಂಡತಿ ಯಾವ ಸ್ಥಾನದಲ್ಲಿದ್ದಾಳೆ, ಮಹಾಭಾರತ ಹೇಳ್ತದೆ ಇದನ್ನು. ತಾನು ಆಡದೇ ಇರತಕ್ಕಂತಹ ಮಾತುಗಳನ್ನು ಅಭಿಪ್ರಾಯದಿಂದ ವರ್ಣನ ಮಾಡ್ತಾಳೆ ದ್ರೌಪದಿ ದೇವಿ. ವಿವಾಹವನ್ನು ಯಾಕೆ ಮಾಡ್ಕೋಬೇಕು, ಏನು ಉದ್ದೇಶ ವಿವಾಹಕ್ಕೆ? ವಿವಾಹದ ಮಂತ್ರಗಳನ್ನೆಲ್ಲವನ್ನು ಕೂಡ ನೋಡಿದಂತಹ ಸಂದರ್ಭದಲ್ಲಿ ಎಷ್ಟು ಉದಾತ್ತ ಚಿಂತನೆ ಇದೆ. ಕನ್ಯಾ ಪಿತೃ ತಾನು ದಾನ ಮಾಡಬೇಕಂದ್ರೆ ನಮ್ಮ ಮನೆಯಲ್ಲಿ ಚೆನ್ನಾಗಿ ಬೆಳೆಸಿರ್ತೀವಿ ರೀ ಆ ಹೆಣ್ಮಗಳನ್ನು, ಏನು ಬೇಕಾಬಿಟ್ಟಿಯಾಗೆ ಬೆಳೆಸಿರ್ತೀವಿ. ಊಟ ಹಾಕಿ ಒಳ್ಳೆಯ ವಸ್ತ್ರಗಳನ್ನು ಕೊಟ್ಟು ಮಾನವಾಗಿರತಕ್ಕಂಥ ರೀತಿಯಲ್ಲಿ ನೋಡಿಕೊಂಡು ಬೆಳೆಸಿರ್ತಕ್ಕಂಥ ಹೆಣ್ಮಗಳನ್ನು ಇನ್ನೊಬ್ಬರ ಮನೆ ಮುಸ್ರಿ ತಿಕ್ಕಲಿಕ್ಕೆ ನಾವು ಕೊಟ್ಟಿರ್ತೀವಿ ಅಂತಂದರೆ ಯಾಕೆ ಕೊಡಬೇಕು? ಸುಮ್ಮನೆ ಕೊಡ್ತೀವ? ವಿವಾಹದಲ್ಲಿ ಏನಿರಬೇಕು ಹಾಗಾದ್ರೆ? ಉದಾತ್ತ ಚಿಂತನೆ ಹೇಳ್ತದೆ. ದಶಪೂರ್ವಾಂ ದಶಾಪರಾಂ, 10 ಹಿಂದಿನ ಕುಲಗಳನ್ನು 10 ಮುಂದಿನ ಕುಲಗಳನ್ನು ಉದ್ಧಾರ ಮಾಡತಕ್ಕಂಥ ಬಾಧ್ಯತೆ ಯಾವ ಪುರುಷನಿಗಿರ್ತದೋ ಅವನು ಈ ಉದಾತ್ತ ಚಿಂತನೆಯನ್ನು ತನ್ನ ತಲೆಯಲ್ಲಿಟ್ಟುಕೊಂಡು ಕನ್ಯಾವೊಂದನ್ನು ಏನು ಮಾಡಬೇಕಾಗ್ತದೆ ಅಂದರೆ ಇನ್ನೊಬ್ಬ ಪುರುಷನಿಗೆ ದಾನ ಮಾಡಬೇಕಾಗ್ತದೆ. ಔರಸ ಸಂತಾನಕ್ಕೇನು ಪ್ರಾಧಾನ್ಯತೆ ಇದೆಯೋ ಅದಕ್ಕಿಂತ ಹೆಚ್ಚು ಪ್ರಾಧಾನ್ಯತೆ ಪಿತೃಗಳನ್ನು ಉದ್ಧಾರ ಮಾಡತಕ್ಕಂಥ ಸಂದರ್ಭದಲ್ಲಿ ದೌಹಿತ್ರ ಸಂತಾನಕ್ಕಿದೆ. ಶ್ರಾದ್ಧೆ ತ್ರೀಣಿ ಪವಿತ್ರಾಣಿ ದೌಹಿತ್ರಾ ಕುತಪಸ್ಥಿಲಾಹ ಅಂತ ಹೇಳಿ ದೌಹಿತ್ರನ ಪ್ರಾಧಾನ್ಯತೆಯನ್ನು ಶಾಸ್ತ್ರ ಎತ್ತಿ ಹಿಡಿತದೆ. ಅಂದಮೇಲೆ ಅವನಿಗೆ ಈ ಅನುಸಂಧಾನ ಇರಬೇಕು. ಕನ್ಯಾದಾನ ಮಾಡೋವನಿಗೆ, ಕನ್ಯಾ ತಗೊಳ್ಳೋವನಿಗೆ, ಅವನಿಗೆ ಆ ಕನ್ಯಾವನ್ನು ತಗೊಂಡು ಬಿಟ್ಟು ತಾನು ತನ್ನ ಧರ್ಮಮಯವಾಗಿರತಕ್ಕಂತಹ ಮಾರ್ಗವನ್ನು ಅತಿ ಹೆಚ್ಚಿನ ಸಾಧನೆಯ ಪ್ರಮಾಣದಲ್ಲಿ ತುಂಬಿಕೊಳ್ಳಿಕ್ಕೆ ಅವನು ತಗೋಬೇಕು ಕನ್ಯಾವನ್ನು. ಸ್ವಜಾತಿ ಕುಲವರ್ಧಿನಿ, ಇಂಥ ಕನ್ಯಾವನ್ನು ಮದುವೆ ಮಾಡ್ಕೋ ಕೀಚಕ. ಎಂಥವಳು? ನಿನ್ನ ಜಾತಿಯಲ್ಲಿ ಪ್ರಾಪ್ತಳಾಗಿರ್ತಕ್ಕಂಥವಳು, ನಿನ್ನ ಕುಲವನ್ನು ಬೆಳೆಸ್ತಕ್ಕಂಥವಳು, ನಿನ್ನ ಕುಲವನ್ನು ಉತ್ತಮವಾದಂತಹ ಸ್ಥಿತಿಗೆ ತಂದಿಡುವಂಥವಳು. ಅದಕ್ಕೆ ಅವೆಲ್ಲ ಗಾದಿ ಮಾತು ಹೊರಟಿದ್ದು. ನೂಲಿನಂತೆ ಸೀರಿ, ತಾಯಿಯಂತೆ ಮಗಳು, ಇವೆಲ್ಲ ಮಾತುಗಳೆಲ್ಲ ಯಾಕೆ ಹೊರಟಿದ್ದಾವೆ ಅಂತ ಅಂದ್ಕೊಂಡಿದ್ದೀರಿ? ಸುಮ್ಮನೆ ಅವೆಲ್ಲ ಮಾತುಗಳನ್ನು ಆಡ್ಲಿಕ್ಕೆ ಹೋಗಿಲ್ಲ. ಅಂಥ ಒಂದು ಚಿಂತನೆಯನ್ನು ಹೇಳ್ತಾಳೆ. ಸ್ವೇಷು ದಾರೇಶು ಮೇಧಾವಿ ಕುರುತೆ ಯತ್ನಮುತ್ತಮಂ ಸ್ವದಾರ ನಿರತೋ ಹ್ಯಾಶು ನರೋ ಭದ್ರಾಣಿ ಪಶ್ಯತಿ. ತನ್ನ ಸ್ತ್ರೀಯಲ್ಲಿ ನಿರತನಾಗಿರತಕ್ಕಂಥ ವ್ಯಕ್ತಿ ಸಂತಾನಕ್ಕಾಗಿ ಪ್ರಯತ್ನ ಮಾಡಿ ಉತ್ತಮವಾಗಿರತಕ್ಕಂತಹ ಸಂತಾನವನ್ನು ಪಡೆದ ಅಂತಂದರೆ ಅವನಿಗೆ ಅನೇಕ ಅತಿಶಯವಾಗಿರತಕ್ಕಂತಹ ಮಂಗಳಗಳು ಕಾದಿರ್ತಾವಂತೆ. ಎಷ್ಟೋ ಧರ್ಮಗಳನ್ನು ನಾವು ಆಚರಣೆ ಮಾಡದೇ ಇರತಕ್ಕಂತಹ ಧರ್ಮಗಳನ್ನು ನಮ್ಮ ಮಕ್ಕಳು ಆಚರಿಸಿ ಅದನ್ನು ಪುಣ್ಯವನ್ನು ಕೊಡ್ತಕ್ಕಂಥ ಪ್ರಸಂಗ ಇದೆ. ಯಾವ ರೀತಿಯಾಗಂತಂದರೆ ರಾಜಸೂಯ ಯಾಗದಲ್ಲಿ ಪಾಂಡುರಾಜ ತಾನು ಮಾಡದೇನೆ
ಯುಧಿಷ್ಠಿರಾದಿಗಳು ಮಾಡಿದ್ದಕ್ಕೋಸ್ಕರವಾಗಿ ಅವನು ಉತ್ತಮವಾಗಿರ್ತಕ್ಕಂಥ ಲೋಕವನ್ನು ಸೇರಿಕೊಂಡಿರ್ತಕ್ಕಂಥ ಕಥಾ, ಅಥವಾ ಯಯಾತಿರಾಜನ ಮಕ್ಕಳು ಮಾಡಿರ್ತಕ್ಕಂತಹ ಸಂತಾನದ ವಿಷಯದಲ್ಲಿ ಬಂದಿರುವಂತಹ ಕಥಾ, ಅಥವಾ ಗಯಚಕ್ರವರ್ತಿ ತಾನು ಮಾಡಿರ್ತಕ್ಕಂತಹ ಕಥಾಗಳು, ಅಥವಾ ರಾಮಚಂದ್ರ ತಾನು ದಶರಥ ಚಕ್ರವರ್ತಿ ಕೊಟ್ಟಿರ್ತಕ್ಕಂತಹ ಪಿಂಡಾದಿಗಳ ಪ್ರದಾನದ ಸಂದರ್ಭದಲ್ಲಿ ಗಯಾ ಆಖ್ಯಾಯಿಕಾವನ್ನು ಹೇಳುವಂತಹ ಸಂದರ್ಭದಲ್ಲಿ, ಅಥವಾ ಆಮ್ರವೃಕ್ಷದ ಕಥಾದಲ್ಲಿ ಹೇಳ್ತಕ್ಕಂತಹ ಪ್ರಸಂಗದಲ್ಲಿ ಬಂದಿರುವಂಥದ್ದು, ಭೀಷ್ಮಾಚಾರ್ಯರು ಶಂತನು ಚಕ್ರವರ್ತಿಗೆ ಒದಗಿಸಿಕೊಟ್ಟಿರ್ತಕ್ಕಂತಹ ಭಾಗ್ಯಾದಿಗಳು, ಇವನ್ನೆಲ್ಲವನ್ನೂ ಕೂಡ ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಕು. ಯಾಕೆ ಅಂತಂದರೆ ಶಾಸ್ತ್ರಕ್ಕೆ ಇವೆಲ್ಲವೂ ಕೂಡ ದೃಷ್ಟಾಂತ ರೂಪದಲ್ಲಿ ಕಾಣತಕ್ಕಂತಹ ಪ್ರಸಂಗಗಳಿವೋ. ಆದ್ದರಿಂದಾಗಿ ಸ್ವದಾರ ನಿರತೋಹ್ಯಾಶು ನರೋ ಭದ್ರಾಣಿ ಪಶ್ಯತಿ. ಒಬ್ಬ ವ್ಯಕ್ತಿ ತಾನು ತನ್ನ ಸಂತಾನದ ಮೂಲಕವಾಗಿಯೂ ಕೂಡ ಮಂಗಳಮಯವಾಗಿರ್ತಕ್ಕಂಥ ಲೋಕವನ್ನು ನೋಡಬೇಕು ಅಂತಾದರೆ ಆ ಸಂತಾನವನ್ನು ಆರಂಭದಿಂದ ಅದನ್ನು ಶುದ್ಧವಾದ ಕ್ರಮದಲ್ಲಿ ಪಡೆದು ಶುದ್ಧವಾದ ಕ್ರಮದಲ್ಲಿ ಅದಕ್ಕೆ ಭಾವನೆಗಳನ್ನು ಬಿತ್ತಬೇಕು. ನಾವು ಒಂದು ಕಡೆ ಎಲ್ಲಾದರೂ ಒಂದು ಪದಾರ್ಥ, ಮಕ್ಕಳು ಯಾಕ್ರಿ ಕೆಟ್ಟೋದ್ರು, ನಾವೆಷ್ಟೋ ಹೇಳಿದ್ವಿ ಆಚಾರ್ಯ, ಅವರು ಕೇಳಲಿಲ್ಲ. ನಾವು ಯಾವುದೋ ಒಂದು ಕೆಲಸ ಮಾಡಿಬಿಟ್ವಿ, ಅದಕ್ಕೆ ಫಲ ಸರಿಯಾಗಿ ಸಿಗಲಿಲ್ಲ ಅಂದರೆ ಒಂದು ಕೆಲಸ ಸರಿ ಇಲ್ಲ ಫಲ ಸರಿ ಇಲ್ಲ ಅಂತ ನಿರ್ಧಾರ ಮಾಡ್ತೀವಿ. ಫಲ ಎಷ್ಟು ಬರಬೇಕು ಅಂತ ಅಪೇಕ್ಷೆ ಪಟ್ಕೊಂಡಿರ್ತೀವಲ್ಲ, ಅದಕ್ಕೆ ಪೂರ್ವಭಾವಿಯಾಗಿ ಕೆಲಸ ಎಷ್ಟಿದೆ ಅಂತನ್ನೋದನ್ನು ಹೇಳಲಿಕ್ಕೇ ಭಾಗವತದಲ್ಲಿ ಪ್ರಹ್ಲಾದರಾಜಾದಿಗಳು ವೃತ್ತಾಂತವನ್ನು ಹೇಳಿತ್ತು. ಪ್ರಹ್ಲಾದರಾಜರ ಉಪಾಖ್ಯಾನದಲ್ಲಿ ಪ್ರಹ್ಲಾದರಾಜರು ಸ್ವಯಂ ದೈತ್ಯ ಬಾಲಕರಿಗೆ ಹೇಳಬೇಕಾದ್ರೆ ನಿನಗೆ ಹೆಂಗೆ ಈ ಬುದ್ಧಿ ಬಂತು ಅಂದರೆ, ಗರ್ಭಸ್ಥವಾಗಿರತಕ್ಕಂತಹ ಶಿಶುವಾದ ನನಗೇನೆ ಉತ್ತಮ ಸಂಸ್ಕಾರಗಳು ಮೂಡಿ ಬಂದು ಲೋಕೋತ್ತರ ಖ್ಯಾತಿಯನ್ನು ಅನುಭವಿಸಲಿ ಅಂತ ನಾರದರು ಏನು ಪರಮಾನುಗ್ರಹವನ್ನು ಮಾಡಿದರೂ ಅದರ ಫಲವನ್ನು ನೀವಿವತ್ತು ನೋಡ್ತಾ ಇದ್ದೀರಿ. ಪುರಾಣ ಯಾಕೆ ಕೇಳಬೇಕು, ಯಾಕೆ ಉಪನ್ಯಾಸ ಕೇಳಬೇಕು? ಯಾವುದನ್ನು ಕೇಳಿರ್ತೀರಿ ಅದೇ ಸಂಸ್ಕಾರ ರೂಪದಲ್ಲಿರ್ತದೆ. ಯಾವುದು ಸಂಸ್ಕಾರ ರೂಪದಲ್ಲಿರ್ತದೆ ಅದೇ ತಲೆಯಲ್ಲಿ ನಿಮ್ಮ ರಕ್ತ ಸಂಚಾರ ಆಗ್ತಿರ್ತದೆ. ಯಾವ ತಲೆಯಲ್ಲಿ ರಕ್ತ ಸಂಚಾರ ಆಗ್ತಿರ್ತದೆ ಅದೇ ಆ ರಕ್ತದ ಸಂಬಂಧ ಅಂತ ಅನ್ನೋದು ನಿಮ್ಮ ಮಕ್ಕಳಿಗೆ ಇರ್ತದೆ. ಯಾವ ರಕ್ತದ ಸಂಬಂಧ ಅನ್ನೋದು ನಿಮ್ಮ ಮಕ್ಕಳಿಗಿದೆ ಅದೇ ಮಕ್ಕಳು ನಿಮಗೆ ಮಂಗಳಮಯವಾಗಿರ್ತಕ್ಕಂಥ ಗತಿಯನ್ನು ಕೊಡಬೇಕಾದವರು. ಯಾವ ಮಂಗಳಮಯವಾಗಿರ್ತಕ್ಕಂಥ ಗತಿ ಈ ಲೋಕದಲ್ಲಿ ಮಾತ್ರ ಅಲ್ಲ, ಲೋಕಾಂತರದಲ್ಲಿಯೂ ಇದೆ. ನಾವು ಒಂದು ಕಡೆ ಮಾತ್ರ ಆ ಪ್ರಯತ್ನವನ್ನು ಮಾಡಿ ಅದರ ವೈಫಲ್ಯ ಬಂದುಬಿಡ್ತು ಅಂದರೆ ನಾವು ಇದೇ ನಿರ್ಧಾರ ಮಾಡ್ತೀವಿ, ಒಂದು ಕೆಲಸ ಸರಿ ಇಲ್ಲ ಕೆಲಸದಿಂದ ಬಂದಿರತಕ್ಕಂತಹ ಫಲ ಸರಿ ಇಲ್ಲ, ಎರಡೂ ತಪ್ಪು. ಆ ಕೆಲಸವನ್ನು ಮಾಡಲಿಕ್ಕೆ ಪೂರಕವಾಗಿರ್ತಕ್ಕಂಥದ್ದು ಅನೇಕ ಅಂಶಗಳಿವೆ. ಯಾವ ಅಂಶ ಎಲ್ಲಿ ತಪ್ಪಿದೆ ಅಂತನ್ನೋದನ್ನು ನೋಡಿಕೊಂಡಾಗ ಮಾತ್ರ ನಿಮಗೇನಾಗ್ತದೆ ಅಂದರೆ ಗೊತ್ತಾಗ್ತದೆ. ಒಂದೇಳೆ ತಪ್ಪಾಗಿ ಹೆಣೆದು ಬಿಟ್ಟರು ಜನಿವಾರದಲ್ಲಿ ಅಂತಂದರೆ ಅದು ಢಾಳಾಗಿ ಎದ್ದು ಕಾಣಿಸ್ಬೇಕಾದ್ರೆ ಏನಾಗ್ತದೆ ಅಂದರೆ ಜನಿವಾರ ಹರಿದು ಹೋಗಿದೆ ಅಂತನ್ನೋದನ್ನು ತೋರಿಸ್ತದೆ. ಹಾಗೆ ಕಾಣಿಸ್ಬೇಕಾದ್ರೆ ಹಾಗೆ ಕಾಣಿಸ್ಬಾರ್ದು ಅಂದರೆ 96 ಎಳೆಗಳನ್ನು ಎಳೆಯುವಂತಹ ಸಂದರ್ಭದಲ್ಲಿ ಅವನೇನು ಮಾಡಬೇಕು, ಪ್ರತಿಯೊಂದು ಎಳೆಯನ್ನು ಹೊಸಿಬೇಕಾದ್ರೆ ಆ ಎಳೆ ಇನ್ನೊಂದರೊಳಗೆ ಬೆರೆತುಕೊಳ್ಳೋ ಹಾಗೆ, ಅದು ಹೊರಗೆ ತೋರ್ಪಡಿಸದಿರೋ ಹಾಗೆ, ಅದು ಬ್ರಹ್ಮಗಂಟಿನಲ್ಲಿ ಲಯ ಹೊಂದೋ ಹಾಗೆ, ಬ್ರಹ್ಮಗಂಟಿನಿಂದ ಮಾತ್ರ ಅದು ಹೊರಗೆ ಕಾಣೋ ಹಾಗೆ ಏನು ಮಾಡಬೇಕಾಗ್ತದೆ, ಹೆಣಿಗೆಗಾರ ಅಷ್ಟು ವಿವೇಕವನ್ನು ಪ್ರದರ್ಶನ ಮಾಡಬೇಕಾಗ್ತದೆ. ಹೀಗೇನೆ ಸಾಂಸಾರಿಕ ಪ್ರಪಂಚದಲ್ಲಿ ಯಾವ ಯಾವ ಕರ್ಮಗಳನ್ನು ವ್ಯಕ್ತಿಯೋರ್ವ ಮಾಡ್ತಾನೋ ಅದಕ್ಕೆ ಪೂರ್ವಭಾವಿಯಾಗಿರ್ತಕ್ಕಂಥ ಸಿದ್ಧತೆಯನ್ನು ಗಮನಿಸಬೇಕು. ಎಷ್ಟು ಸಿದ್ಧತೆ ನನಗಿರಬೇಕು. ನಾವು ಯಾವುದೋ ಕೆಲಸಕ್ಕೆ ಬರದೇ ಇರೋದಕ್ಕೆಲ್ಲದಕ್ಕೂ ಸಿದ್ಧತೆ ಮಾಡ್ಕೊಂಡಿರ್ತೀವಿ. ಪ್ರಧಾನವಾದಂಥ ಕೆಲಸಕ್ಕೆ ನಮಗೆ ಸಿದ್ಧತೆಯೇ ಇರೋದಿಲ್ಲ. ಅವತ್ತು ಆಡಿಯೋ ವಿಡಿಯೋ, ಬರೋರು ಹೋಗೋರು, ಸೀರೆ ಬಾಟಿ, ಇನ್ನೊಂದು ಮತ್ತೊಂದು, ಬೇಕಾದದ್ದು ಬೇಡಾದದ್ದು, ಏನೇನು ಯಾರ್ಯಾರಿಗೆ ಕೊಡಬೇಕು, ಇದ್ರ ಬಗ್ಗೆ ಎಲ್ಲದರ ಬಗ್ಗೆ ತಲೆ ಕೆಡಿಸ್ಕೊಳ್ತಕ್ಕಂಥ ನಾವು ಮಾನಸಿಕವಾಗಿ ವರನಿಗೇನು ಸಿದ್ಧತೆ ಬೇಕು, ಮಾನಸಿಕವಾಗಿ ವಧುವಿಗೇನು ಸಿದ್ಧತೆ ಇರಬೇಕು, ಮಾನಸಿಕವಾಗಿ ಕನ್ಯಾ ದಾತೃವಿಗೇನು ಸಿದ್ಧತೆ ಇರಬೇಕು, ಮಾನಸಿಕವಾಗಿ ಕನ್ಯಾ ಗೃಹೀತೃವಿಗೆ ಯಾವ ಸಿದ್ಧತೆ ಇರಬೇಕು, ವರನಿಗೆ, ವರನ ತಂದೆಯವರಿಗೆ, ವರನ ಬಂಧು ಬಾಂಧವರಿಗೆ ಯಾವ ರೀತಿಯಾದಂತಹ ಸಿದ್ಧತೆ ಇರಬೇಕು. ಶಾಸ್ತ್ರ ಹೇಳ್ತದೆ. ಇದನ್ನು ನೀವು ಶಾಸ್ತ್ರದಲ್ಲಿಯೇ ನೋಡಿ ತಿಳಿಯಬೇಕಾದದ್ದು. ಅದಕ್ಕೋಸ್ಕರವಾಗಿ ಅನಿವಾರ್ಯವಾಗಿ ನಿತ್ಯದಲ್ಲಿ ಶಾಸ್ತ್ರ ಸಂಪರ್ಕ ಇಟ್ಕೊಳ್ರಿ. ನಿತ್ಯ ಸಂಧ್ಯಾವಂದನೆ ಹೆಂಗೆ ಅನಿವಾರ್ಯನೋ ಹಾಗೇನೆ ಪುರಾಣ ಕೇಳೋದು ಅನಿವಾರ್ಯ. ಯಾಕೆ ಅಂದರೆ ಆ ಪುರಾಣ ಅಂತನ್ನೋದು ಬದುಕನ್ನು ಬಿಟ್ಟು ಹೊರಗಿರೋದಲ್ಲ, ಅದರ ಆಧಾರಿತವಾಗಿ ಬದುಕನ್ನು ರೂಪಿಸ್ಕೋಬೇಕಾಗಿದೆ. ನಾವೇನು ಮಾಡ್ತೀವಿ, ಯಾವತ್ತೋ ಒಂದು ದಿವಸ ಕೇಳಿದರೆ ಸಾಕು, ಪುಣ್ಯ ಅನ್ನೋದು ಯಾವತ್ತೋ ಒಂದು ದಿವಸನೇ ಬರುವಂಥದ್ದು ಅಥವಾ ದಿನನಿತ್ಯ ಬರ್ತದೆ ಅಂತಾದ್ರೂ ಕೂಡ ಆ ಪುಣ್ಯದ ಲಾಭ ಅನ್ನೋದು ಆಯಾ ಕಾಲದಲ್ಲಿ ಆದ್ರೂ ವಿಚಾರಧಾರೆಯ ಲಾಭ ಅಂತನ್ನೋದೇನಿದೆ ಅದು ಪ್ರತಿನಿತ್ಯ ಇದೆ. ನಿತ್ಯ ಜೀವನದಲ್ಲಿ ಬೇಕಾಗಿರತಕ್ಕಂಥದ್ದು. ವಿ ವಾಂಟ್ ಟು ರೀಸೈಕಲ್ ಅವರ್ ಮೆಂಟ್ಯಾಲಿಟಿ.
ನಮ್ಮ ನಿತ್ಯ ಜೀವನದ ಆಗು ಹೋಗುಗಳನ್ನು ನಾವೇನು ಮಾಡ್ಕೋಬೇಕಾಗ್ತದೆ ಅಂದರೆ ಅದನ್ನು ಒಂದು ವ್ಯವಸ್ಥಿತವಾದಂತಹ ಆಧಾರದ ಮೇಲೆ ಸಿದ್ಧ ಮಾಡ್ಕೊಳ್ಬೇಕಾಗ್ತದೆ. ಯಾಕೆ ಅಂದರೆ ಇಲ್ಲಾಂದರೆ ಈ ವಿಷಮ ಪ್ರಸಂಗಗಳು ಪ್ರತಿಯೊಬ್ಬರ ಜೀವನದಲ್ಲಿ ಬರ್ತದೆ. ಎಚ್ಚರಿಸ್ತಾಳೆ ದ್ರೌಪದಿ ದೇವಿ, ಯಾವ ಕಾರಣದಿಂದ, ಏನು ಕೆಲಸ ಮಾಡ್ತಾ ಇದೆಯಾ. ನಚ ಅಧರ್ಮೇಣ ಲಿಪ್ಯೇತ ನಚಾಕೀರ್ತಿಂ ಅವಾಪ್ನುಯಾತ್ ಸ್ವದಾರೇಶು ರತಿರ್ಧರ್ಮ ಮೃತಸ್ಯಾಪಿ ನ ಸಂಶಯ. ನಚ ಅಧರ್ಮೇಣ ಲಿಪ್ಯೇತ, ಒಬ್ಬ ವ್ಯಕ್ತಿ ಒಂದು ಯೋಗ್ಯವಾಗಿರ್ತಕ್ಕಂಥ ಒಂದು ದಾರೆಯನ್ನು, ಒಂದು ಸ್ತ್ರೀಯನ್ನು ಪಾಣಿಗ್ರಹಣ ಮಾಡೋದು ಅಂತನ್ನುವಂಥ ಕ್ರಿಯಾ ಏನಿದೆ, ಇದು ಅತ್ಯಂತ ಪುಣ್ಯಮಯವಾಗಿರ್ತಕ್ಕಂಥ ಕಾರ್ಯ, ಅತ್ಯಂತ ಪುಣ್ಯಮಯವಾದಂತಹ ಕಾರ್ಯ. ಅದನ್ನು ವ್ಯಕ್ತಿ ಪುಣ್ಯ ಹ್ರಾಸದಲ್ಲಿ ಪರ್ಯವಸಾನ ಮಾಡ್ಕೋಬಾರ್ದು. ವಿವೇಕ ಇಲ್ಲದೆ ಇದ್ದರೆ ಅದು ಪುಣ್ಯ ಹ್ರಾಸದಲ್ಲಿ ಪರ್ಯವಸಾನ ಆಗ್ತದೆ. ನಚ ಅಧರ್ಮೇಣ ಲಿಪ್ಯೇತ, ಪುಣ್ಯಕರ್ಮವನ್ನು ಮಾಡಿ ವ್ಯಕ್ತಿ ಏನಾಗಬಾರ್ದು ಅಂದರೆ ಅಧರ್ಮದ ಲಿಪ್ತಿಗೆ ಒಳಗಾಗಬಾರ್ದು. ನಾವೆಲ್ಲ ಹೀಗೆ ಮಾಡ್ತಿರ್ತೀವಿ, ಏನಂತಂದ್ರೆ ಧರ್ಮ ಕಾರ್ಯ ಮಾಡ್ತಿದ್ದೀವಿ ಅಂತ ಹೆಸರಿಗೆ ನಾವೇನು ಮಾಡ್ತಿರ್ತೀವಿ, ಅದರ ಟ್ಯಾಗಿನ ಕೆಳಗೆ ನಾವು ಮಾಡೋ ಅಂಥದ್ದು ಕೆಲಸಗಳೇ ಬೇರೆ ಇರ್ತವೆ. ಯಾಕೆ ಅಂದರೆ ನಮಗೆ ಭಾವನಾ ಅಂತನ್ನೋದು ಶುದ್ಧಿಯಾಗಿರೋದಿಲ್ಲ. ಶಾಸ್ತ್ರದ ಆಲೋಚನೆಯಿಂದ ಭಾವನಾ ಶುದ್ಧ ಆಗ್ತದೆ ಹೊರತು ನಾವು ಲೌಕಿಕವಾಗಿ ಎಲ್ಲ ಯೋಚನೆ ಮಾಡ್ತೀವಿ, ನಾವು ತಾತ್ಕಾಲಿಕವಾಗಿ ಶಾಸ್ತ್ರ ಸಂಪರ್ಕವನ್ನು ಪಡಿತೀವಿ ಅಂದರೆ ನಮ್ಮ ಭಾವನಾ ಶುದ್ಧ ಆಗಲಿಕ್ಕೆ ಸಾಧ್ಯ ಇಲ್ಲ. ಶಾಸ್ತ್ರಾಧಾರಿತವಾದಂತಹ ಯೋಚನೆ ಬೇಕು. ಇಲ್ಲದೇ ಇದ್ದರೆ ನಾವು ಮಾಡ್ತಕ್ಕಂತಹ ಸತ್ಕರ್ಮಗಳು ದುಷ್ಕರ್ಮದಲ್ಲಿ ಪರ್ಯವಸಾನ ಆಗ್ತವೆ. ಹೆಂಗೆ ಅಂದರೆ ದುರ್ಯೋಧನ ದುರ್ವಾಸರಿಗೆ ಅನ್ನ ಹಾಕಿದಂಗೆ. ಅನ್ನ ಹಾಕೋದು ಭಾಳ ದೊಡ್ಡ ಪುಣ್ಯ ಅಲ್ಲೇನ್ರಿ. ಅನ್ನದಾನಾತ್ ಪರಂ ದಾನಂ, ಜಗತ್ತಿನಲ್ಲಿ ಅನ್ನದಾನಕ್ಕಿಂತ ಶ್ರೇಷ್ಠವಾದಂತಹ ದಾನ ಇದೇನು. ಆದರೆ ದುರ್ಯೋಧನನು ಅನ್ನ ಹಾಕಿದ್ನಂತೆ. ಯಾವ ಕಾರಣಕ್ಕೆ ದುರ್ವಾಸರಿಗೆ ಅನ್ನ ಹಾಕಿದ್ದ ಅಂತಂದರೆ, ಇವರು ಅನ್ನ ತಿಂದು ನಾನು ಹೇಳಿರುವಂತಹ ಮಾತನ್ನು ಕೇಳಿ ಪಾಂಡವರಿಗೆ ಶಾಪವನ್ನು ಕೊಡಲಿಕ್ಕೆ ಉದ್ಯುಕ್ತರಾಗಬೇಕು. ಹಂಗೆ ಉದ್ಯುಕ್ತರಾಗುವಷ್ಟು ಇವರು ವಶವರ್ತಿಗಳಾಗುವಂತಹ ತುಪ್ಪ ಅನ್ನ ಇವ್ರಿಗೆ ಬಡಿಸ್ತೀನಿ ಅಂದ. ದುರ್ವಾಸರು ಅನ್ನ ತಿಂದು ಬುದ್ಧಿ ಕೆಟ್ಟು ಹೋಗಿ ಅಲ್ಲಿಗೆ ಬಂದರೆ ಪರಮಾತ್ಮ ಸದನ್ನವನ್ನು ಹಾಕಿ ಬುದ್ಧಿ ಸರಿ ಮಾಡಿ ಉಲ್ಟಾ ಏನು ಮಾಡ್ದ ಅಂತಂದರೆ ಆ ಶಾಪವನ್ನು ದುರ್ಯೋಧನನಿಗೆ ಅಭಿಮುಖವಾಗಿ ಹೋಗೋ ಹಂಗೆ ಮಾಡ್ದ. ಸಕಲ ಕಾರಣಕರ್ತ ಶ್ರೀಹರಿ, ಅವರು ಪಾಂಡವರು, ಅದಕ್ಕೆ ದೇವರೇ ಬಂದ. ನಮಗೇನು ಮಾಡ್ತಾನೆ, ಬೇರೆಯವರನ್ನು ಕಳಿಸ್ತಾನೆ. ಅದಕ್ಕೆ ಶಾಸ್ತ್ರವನ್ನಿಟ್ಟು ಅಲ್ಲಿ ಪರಮಾತ್ಮ ಸ್ವಯಂ ಬಂದ. ಯಾಕೆ, ಮಮ ಪ್ರಾಣಾಹಿ ಪಾಂಡವಾಹ ಅಂತಿದ್ನಲ್ಲ, ಅದಕ್ಕೆ ತಾನೇ ಬಂದಿದ್ದ ಅಲ್ಲಿ. ನೀತಿಯೊಂದನ್ನು ವ್ಯವಸ್ಥಿತವಾಗಿ ನಿರೂಪಣೆ ಮಾಡ್ತಾಳೆ. ನಚಾಕೀರ್ತಿಂ ಅವಾಪ್ನುಯಾತ್ ಸ್ವದಾರೇಶು ರತಿರ್ಧರ್ಮ ಮೃತಸ್ಯಾಪಿ ನ ಸಂಶಯ. ತನ್ನ ಹೆಂಡತಿಯಲ್ಲಿ ತಾನು ಆಸಕ್ತನಾಗಿರೋದು ಅಂತನ್ನೋದು, ಮೃತನಾಗಿರ್ತಕ್ಕಂಥ ವ್ಯಕ್ತಿ ಅಂದರೆ ಯಾವನೂ ಇಲ್ಲಿ ಸಂಸಾರವನ್ನು ಬಿಟ್ಟು ನಂತರದಲ್ಲಿ ಹೊರಟು ಹೋಗಿರ್ತಾನೆ ಲೋಕಾಂತರಕ್ಕೆ, ಅವನಿಗೂ ಕೂಡ ಸದ್ಗತಿ ಆಗ್ತದೆ. ಯಾಕೆ, ಇದ್ದಾಗ ಅವನು ಯೋಗ್ಯವಾಗಿ ತನ್ನ ಪತ್ನಿಯ ಜೊತೆಗೆ ಇದ್ದ ಅನ್ನೋ ಒಂದು ಕಾರಣಕ್ಕೆ. ಮಧ್ವಶಾಸ್ತ್ರ ಅಂತನ್ನೋದು ಎಂಥ ಒಂದು ಅದ್ಭುತವಾದಂತಹ ವ್ಯವಸ್ಥೆ ಅಂದರೆ, ಈ ಶಾಸ್ತ್ರವನ್ನು ಅವಲಂಬನೆ ಮಾಡಿ ನೀವು ತುಂಬ ಏನು ಮಾಡಬೇಕಾಗಿಲ್ಲ, ಉಸಿರಾಡಿದ್ರಿ ಅಂದರೆ ಪುಣ್ಯ ಬರುತ್ತೆ ನೋಡ್ರಿ. ಈ ಶಾಸ್ತ್ರಾವಲಂಬನವನ್ನು ಮಾಡಿ ತುಂಬ ಕೆಲಸ ಭಾಳ ಮಾಡಿದಷ್ಟು ತುಂಬ ಪುಣ್ಯ ಬರ್ತದೆ ಅಂತ ಅಂದ್ಕೊಡ್ರಿ. ಯಾಕೆಂದರೆ ಇದೊಂಥರ ಹರಿಯುವಂತಹ ಗಂಗಾ ನದಿ ಇದ್ದಂಗೆ. ಪ್ರತಿಯೊಬ್ಬರು ಗಂಗಾ ನದಿ ಹೋಗ್ತಾರೋ ಇಲ್ಲೋ, ಹೋಗಿರ್ತಾರೆ. ಯಾರ್ಯಾರು ಎಷ್ಟೆಷ್ಟು ತುಂಬ್ಕೊಂಬರ್ತಾರೆ. ಗಂಗಾ ಥಾಲಿ ತುಂಬಿಕೊಂಡು ತಂದ್ರಿ ಇಲ್ರಿ, ಹೌದ್ರಿ ತುಂಬ ತಂದಿದ್ದೀವಿ. ಎಷ್ಟು ತಂದ್ರಿ, ಸಣ್ಣದು. ನಿಮ್ಮದು, ನಮ್ದೊಂದು ಸ್ವಲ್ಪ ದೊಡ್ಡದ್ರಿ. ನೀವೆಷ್ಟು ತಂದ್ರಿ ತಂಬಿಗೆ, ನಾವೆಷ್ಟು ತಂದ್ವಿ ಹಂಡೆ. ಯೋಗ್ಯತಾ ಎಷ್ಟೆಷ್ಟು ಇರ್ತದೋ ಅಷ್ಟೆಷ್ಟು ತೊಗೊಂಬರ್ತಾರ್ರಿಪ್ಪ. ಅವರವರಿಗೆ ಅವರವ್ರದೇ ಆದಂತಹ ಯೋಗ್ಯತಾ ಇರ್ತದೋ ಇಲ್ಲೋ, ಅದಕ್ಕೆ ತಕ್ಕಂಗೆ ಏನು ಮಾಡ್ತಾರೆ, ತೊಗೊಂಬರ್ತಾರೆ. ಅದಕ್ಕೋಸ್ಕರವಾಗಿ ಹೇಳ್ತಾರೆ ಏನಂತಂದರೆ, ಯಾವಾಗಲೂ ಇದರಿಂದ ಏನು ಮಾಡಿರಿ ಅಂತಂದರೆ, ನೀವು ಪುಣ್ಯ ಲೋಭದಿಂದ ಇದರಲ್ಲಿ ಪ್ರವೃತ್ತರಾಗ್ರಿ. ಪುಣ್ಯ ಲೋಭದಿಂದ ವ್ಯಕ್ತಿ ಪ್ರವೃತ್ತನಾದ ಅಂತಂದ್ರೆ ಆಗೇನಾಗ್ತದೆ, ಅದರ ಆಯಾಮಗಳ ಮೂಲಕವಾಗಿ ತನ್ನ ಜೀವನವನ್ನು ಬದಲಿ ಮಾಡ್ಕೊತಾನೆ. ಇದೇ ಜೀವನದಲ್ಲಿ ಹೀಗೆ ಇರ್ತೀವಿ, ಸಾಮಾನ್ಯವಾಗಿ ಇರ್ತೀವಿ. ಆದರೆ ಆ ನೋಡ್ತಕ್ಕಂತಹ ದೃಷ್ಟಿಕೋನಗಳು ಬದಲಾಗ್ತಾ ಹೋಗ್ತದೆ. ಎಷ್ಟೆಷ್ಟು ದೃಷ್ಟಿಕೋನಗಳು ಬದಲಾವಣೆಯಾಗಿ ನಾವು ನಮ್ಮ ಜೀವನವನ್ನು ನಡೆಸ್ತೀವಿ, ಆವಾಗ ಉದಾತ್ತವಾಗಿರತಕ್ಕಂತಹ ಧರ್ಮದ ನಿಮಿತ್ತವಾಗಿ ನಮಗೆ ಅನೇಕ ವಿಧವಾದಂತಹ ಅನುಕೂಲತೆಗಳು ಬರ್ತವೆ. ಸ್ವದಾರದಲ್ಲಿ ನಿರತನಾಗಿರತಕ್ಕಂತಹ ವ್ಯಕ್ತಿ ಆ ರೀತಿಯಾಗಿ ತಾನಿಲ್ಲಿ ಶರೀರದಿಂದ ಇರೋದೇ ಇಲ್ಲ. ಅವನು ಶರೀರದಿಂದ ಇರೋದಿಲ್ಲ. ಶರೀರದಿಂದ ಇರದೇ ಹೋದ್ರೂ ಕೂಡ ತಾನು ಯಾವ ಹೆಂಡತಿಯನ್ನು ಪರಿಪಾಲನೆ ಮಾಡಿದ್ದ, ಪೋಷಣೆ ಮಾಡಿದ್ದ, ತನ್ನ ನಿಮಿತ್ತವಾಗಿ ಏನಾಗ್ತದೆ ಅಂದರೆ ಅತ್ಯಧಿಕವಾಗಿರತಕ್ಕಂತಹ ಪುಣ್ಯವನ್ನು ಸಂಪಾದನೆ ಮಾಡುವಂತಹ ಹೆಂಡತಿಯನ್ನು ಅಲ್ಲಿ ಉಳಿಸಿದ್ದರಿಂದ ಅವಳ ಮೂಲಕವಾಗಿ ಅವನಿಗೆ ಅನುಕೂಲ ಆಗ್ತದೆ.
ಸ್ವದಾರೇಶು ರತಿರ್ಧರ್ಮ. ತನ್ನ ಇನ್ನೊಂದು ಪ್ರತಿರೂಪದಂತೆ ಇರತಕ್ಕಂಥವಳು ಹೆಂಡತಿ ಅಂತಂದ್ರೆ ನಮ್ಮಲ್ಲಿ ಎಷ್ಟು ಅದ್ಭುತವಾದಂತಹ ಕಾನ್ಸೆಪ್ಟನ್ನು ಕಟ್ಟಿಕೊಟ್ಟಿದ್ದಾರೆ ಅಂದರೆ ಇವು ಒಂದೇ ನಾಣ್ಯದ ಎರಡು ಮುಖಗಳು. ಅದಕ್ಕೇನೆ ನಾವು ಬೇರೆ ಬೇರೆ ಕಡೆ ನೋಡ್ತಾ ಇದ್ದೀವಿ ಆಚಾರ್ಯ, ನಾವು ಪರಸ್ಪರ ನೋಡೋದೇ ಇಲ್ಲ ಅಂತಾರೆ ಕೆಲವರು. ಅದಕ್ಕೆ ನಮಗೆ ತ್ರಿಷಷ್ಟಿ ಯೋಗ ಅಂತನ್ನೋದಿದೆ. 3 ಮುಖ ಆ ಕಡೆ, 6 ಮುಖ ಈ ಕಡೆ. ಅದು ಅಭಿಮುಖ ಆಗಬೇಕು, ಅದು ಸಮ್ಮುಖ ಆಗಬೇಕು. ಅದಕ್ಕೆ ಮೊದಲನೇ ದಿವಸದಿಂದಲೇ ನಾವೇನು ಮಾಡಿರ್ತೀವಿ ಅಂದರೆ ಪುರೋಹಿತರು ಹೇಳಬೇಕಾದ್ರೆ ಹೆಂಗೆ ನಿಲ್ಲಿಸಿರ್ತೀವಿ, ಪರಾಂಗುಖರಾಗಿ ನಿಲ್ಲಿಸೋದಿಲ್ಲ, ಅಭಿಮುಖವಾಗಿ ನಿಲ್ಲಿಸ್ತೀವಿ. ಅಂದಮೇಲೆ ನೀವು ಇನ್ನು ಮುಂದೆ ನಿಮ್ಮ ಭಾವನೆಗಳನ್ನು ಪ್ರತಿಯೊಂದನ್ನು ಕಣ್ಣಿನಿಂದ ಕಣ್ಣು ನೋಡೋದ್ರ ಮೂಲಕವಾಗಿ ಭಾವನಾ ವಿನಿಮಯವನ್ನು ಮಾಡಿಕೊಳ್ಳ್ರಿ. ಅಂದರೆ ಇನ್ನು ಮುಂದೆ ಸಂಸಾರದಲ್ಲಿ ಮಂದಿ ಬಂದಾಗ ಬಾಯಿಯಿಂದ ಮಾತಾಡಬೇಡ್ರಿ, ಎಲ್ಲಿಂದ ಮಾತಾಡ್ರಿ? ನೋಡ್ರಿ, ಅದನ್ನ ಭಾಳ ಸೂಕ್ಷ್ಮವಾಗಿ ಹೇಳಿರ್ತೀವಿ. ಅದನ್ನು ಹೇಳಿರ್ತೀವಿ. ಶಾಸ್ತ್ರಕ್ಕೆ ಅನೇಕ ವಿಧವಾದಂತಹ ಆಯಾಮಗಳಿದೆ. ಆದ್ದರಿಂದ ಆ ದೃಷ್ಟಿಯಲ್ಲಿ ಏನು ಮಾಡಿರ್ತೀವಿ, ನಮ್ಮಲ್ಲೆಲ್ಲ ಬಾಯಿ ಬಿಟ್ಟು ಮಾತಾಡಿದರೆ ಏನಂದರೆ ಮರ್ಯಾದೆ ಕಡಿಮೆ ಅಂತ ಅರ್ಥ. ಬಾಯಿ ಬಿಡ್ಲಾರ್ದೆ ಮಾತಾಡಿದರೆ ಮರ್ಯಾದೆ ಭಾಳ ಹೆಚ್ಚು. ಮಾತಾಡಬೇಕು, ಬಾಯಿ ಬಿಡಬಾರ್ದು. ಅದಕ್ಕೋಸ್ಕರವಾಗಿ ಹೆಂಡತಿ ಅಂತನ್ನವಳು ಇವನ ಧರ್ಮ ಸಾಧನೆಯನ್ನು ಮಾಡತಕ್ಕಂತಹ ಇನ್ನೋರ್ವ ಪ್ರತಿರೂಪ, ಮಕ್ಕಳ ಹಾಗೆ ಮತ್ತೊಂದು ಪ್ರತಿರೂಪ. ಇವನು ಯಾವ್ಯಾವ ಧರ್ಮವನ್ನು ಅಪರಿಪೂರ್ಣವಾಗಿ ಮಾಡಿದ್ದಾನೋ ಆ ಧರ್ಮವನ್ನು ಅವರು ಪೂರ್ಣವಾಗಿ ಮಾಡಿಕೊಟ್ರು ಅಂತಂದರೆ ಅವರು ಇವನ ಪ್ರತಿನಿಧಿಗಳಷ್ಟೇ. ತಜ್ಜನ್ಯವಾಗಿರತಕ್ಕಂತಹ ಪುಣ್ಯ ಎಲ್ಲವೂ ಕೂಡ ಆ ವ್ಯಕ್ತಿಗೆ ಹೋಗಬೇಕು. ವಿವಾಹ ಅಂದರೆ ತಾತ್ಕಾಲಿಕವಾಗಿ ದೇಹ ಸಂಬಂಧಕ್ಕೆ ಮಾತ್ರ ಸೀಮಿತವಾಗತಕ್ಕಂಥದ್ದಲ್ಲ. ಲೌಕಿಕವಾಗಿ ಯೋಚನೆ ಮಾಡಲಿಕ್ಕೆ ಹೋದ್ರೂ ಕೂಡ ಅದು ಮಾನಸಿಕವಾದಂತಹ ಭಾವನಾ ವಿನಿಮಯ ರೂಪವಾದಂಥದ್ದು. ಅದಕ್ಕೇನೆ ವಿವಾಹ ಅಂತನ್ನೋದನ್ನು ನಾವೇನಂತೀವಿ, ಲಗ್ನ. ಲಗ್ನ ಅಂದ್ರೇನು? ಸೇರ್ತಕ್ಕಂಥ. ಸೇರೋದು ಅಂದ್ರೇನು? ದೈಹಿಕವಾಗಿ ಅಲ್ಲ, ಮಾನಸಿಕವಾಗಿ, ಭಾವನಾ ವಿನಿಮಯದ ಮೂಲಕವಾಗಿ, ಶಾಸ್ತ್ರವನ್ನು ವಿಚಾರ ಮಾಡೋದರ ಮೂಲಕವಾಗಿ, ಜೀವನವನ್ನು ಉದಾತ್ತ ಚಿಂತನೆಯ ಮೂಲಕವಾಗಿ ಪ್ರಗತಿ ಪಥದಲ್ಲಿ ಎಳೆದೊಯ್ಯೋದರ ಮೂಲಕವಾಗಿ, ಅಂಥದ್ದೇ ಜೀವನವನ್ನು ತನ್ನ ಮುಂದಿನ ಸಂತಾನಕ್ಕೆ ಕಟ್ಟಿಕೊಡೋದರ ಮೂಲಕವಾಗಿ ಈ ಎಲ್ಲ ಉದಾತ್ತ ಚಿಂತನೆಗಳನ್ನು ಇಟ್ಟುಕೊಂಡು ವಿವಾಹಿತನಾಗಬೇಕು. ಇಟ್ಟುಕೊಂಡು ಒಂದು ಸ್ತ್ರೀಯ ಪಾಣಿಗ್ರಹಣವನ್ನು ಪುರುಷನಾದವನು ಮಾಡಬೇಕು. ಕೀಚಕ ಕೇಳು, ಸ್ವಜಾತಿರ್ದಾರಾಹ ಮರ್ತ್ಯಸ್ಯ ಇಹಲೋಕೆ ಪರತ್ರ ಚ ಪ್ರೇತ ಕಾರ್ಯಾಣಿ ಕುರುವಂತಿ ನಿವಾಪಯಿಸ್ತರ್ಪಯಂತಿ ಚ. ಹೋದಿ ಅಂತಂದರೆ ನಿನ್ನ ಜಾತಿ ಪ್ರಾಪ್ತಳಾಗಿರ್ತಕ್ಕಂಥ ದಾರೆ ಅವಳು ನಿನಗೇನು ಮಾಡ್ತಾಳೆ ಅಂದರೆ ಬಹಳ ಆಪ್ಯಾಯತೆಯಿಂದ ನಿನ್ನ ಪಾರಲೌಕಿಕವಾಗಿರತಕ್ಕಂತಹ ಜೀವನ ಸುಖಕರವಾಗಿರಲಿ ಅಂತ ಅನ್ನೋದಕ್ಕೋಸ್ಕರವಾಗಿ ನಿನಗಾಗಿ ಏನು ಮಾಡ್ತಾಳೆ ಅಂದರೆ ಪ್ರೇತ ಕಾರ್ಯಗಳನ್ನು ಮಾಡಿಸ್ತಾಳೆ. ಅಂದರೆ ಯಾವುದು ನಿನಗೆ ಲೋಕಾಂತರದಲ್ಲಿ ಸುಖಕಾರಿಯೋ ಅದನ್ನು ಅವಳು ಇಲ್ಲಿದ್ದು ಮಾಡಿಸ್ತಾಳೆ. ಅಂದರೆ ನಿನ್ನ ಜೊತೆಗೆ ತಾತ್ಕಾಲಿಕವಾಗಿ ಭಾವನಾ ಹಂಚಿಕೊಳ್ತಕ್ಕಂತಹ ರಿಂಗ್ ಎಕ್ಸ್ಚೇಂಜಿಗೆ ಮಾಡೋರಿಲ್ಲ. ಇದನ್ನ ಯಾರು ರಿಜಿಸ್ಟ್ರ್ ಆಫೀಸಿನಲ್ಲಿ ಸಿಗ್ನೇಚರ್ ಹಾಕುವಂಥವಳು ಮಾಡೋದಿಲ್ಲ. ಮತ್ತಿನ್ಯಾರು ಮಾಡ್ತಾಳೆ? ಅಗ್ನಿ ಸಾಕ್ಷಿಯಾಗಿ ಪಂಚಮಹಾಭೂತಗಳ ಸಮಕ್ಷಮದಲ್ಲಿ ವೇದಶಾಸ್ತ್ರಗಳ ಪಠಣದ ಮೂಲಕವಾಗಿ, ವೇದಾಭಿಮಾನಿಯಾಗಿರ್ತಕ್ಕಂತಹ ದೇವತೆಗಳನ್ನು ಗೌರವಿಸುವುದರ ಮೂಲಕವಾಗಿ, ಪರಮಾತ್ಮನ ಪಾರಮ್ಯವನ್ನು ಅರ್ಥ ಮಾಡಿಕೊಳ್ಳುವುದರ ಮೂಲಕವಾಗಿ, ಅದೇ ಸ್ವಭಾವವನ್ನು ಬೆಳೆಸಿಕೊಳ್ಳುವುದರ ಮೂಲಕವಾಗಿ, ಅಂಥದ್ದೇ ಜೀವನವನ್ನು ರೂಪಿಸಿಕೊಳ್ಳುವುದರ ಮೂಲಕವಾಗಿ ಯಾವಳು ತನ್ನ ಜೀವನವನ್ನು ಸವಿಸಲಿಕ್ಕೆ ಸಿದ್ಧಳಾಗಿದ್ದಾಳೋ ಅಂಥ ಸ್ತ್ರೀ ಇದನ್ನು ಮಾಡ್ತಾಳೆ. ಯಾಕೆ ಇಷ್ಟೆಲ್ಲ ಮಾಡ್ತೀವಿ? ಏನು ಖರ್ಚು ಮಾಡಲಿಕ್ಕೆ ನಮಗೇನು ಬೇರೆ ಕಾರ್ಯಕ್ರಮ ಇಲ್ಲ ಅಂದ್ಕೊಂಡಿದ್ದೀರಾ? ಕಷ್ಟಪಟ್ಟರೂ ವಿವಾಹವನ್ನು ಇದು ಈ ರೀತಿ ವಿಧಿಪೂರ್ವಕವಾಗೇ ಮಾಡ್ತಕ್ಕಂಥ ಅನಿವಾರ್ಯತೆ ಏನೋ? ಯಾಕೆ ಮಾಡಬೇಕಿದನ? ಅದಕ್ಕೊಂದು ಆಂತರ್ಯ ಇದೆ, ಅದಕ್ಕೊಂದು ತನ್ನದೇ ಆಗಿರತಕ್ಕಂಥ ಆಧ್ಯಾತ್ಮಿಕವಾದ ಸೊಬಗಿದೆ, ಅದಕ್ಕೊಂದು ಸ್ವಾರಸ್ಯ ಇದೆ, ಅದಕ್ಕೊಂದು ಭಾವನೆ ಇದೆ, ಅದಕ್ಕೊಂದಿಷ್ಟು ಇತಿನೇತಿಗಳಿದ್ದಾವೆ. ಅದನ್ನೆಲ್ಲವನ್ನು ಮೀರಿ ನಡೆದರೆ ಅದೊಂದು ಲಗ್ನ ಅಂತ ಆಗೋದಿಲ್ಲ, ಅದೊಂದು ವಿವಾಹ ಅಂತ ಜಗತ್ತು ಏನು ಮಾಡೋದಿಲ್ಲ, ಪರಿಗಣನ ಮಾಡೋದಿಲ್ಲ. ಆಕಸ್ಮಿಕವಾಗಿ ಮೂರ್ಖ ಜಗತ್ತು ಅದನ್ನ ಪರಿಗಣನ ಮಾಡಿದ್ರೂ ಕೂಡ ಅದಕ್ಕೆ ಅರ್ಥಪೂರ್ಣವಾಗಿರ್ತಕ್ಕಂತಹ ಬಾಂಧವ್ಯ ಅನ್ನೋದು ಸಿದ್ಧ ಆಗೋದಿಲ್ಲ. ಸಿದ್ಧವಾಗತಕ್ಕಂತಹ ಬಾಂಧವ್ಯ ಒಂದು ವೇಳೆ ಅರ್ಥಹೀನವಾದರೆ ಅದು ಬಹಳ ಕಾಲ ನಿಲ್ಲೋದೂ ಇಲ್ಲ. ಅದಕ್ಕೇ ಸೋಡಾ ಚೀಟಿ ಹಿಡ್ಕೊಂಡೇ ಮಾಂಗಲ್ಯದ ಮಂಟಪಕ್ಕೆ ಬರ್ತಾರೆ.
ಹಾಂ, ತದಕ್ಷಯಂಚ ಧರ್ಮ್ಯಂಚ ಸ್ವರ್ಗಂ ಆಹುರ್ ಮನೀಷಿಣಃ. ಆದ್ದರಿಂದ ಅಕ್ಷಯವಾಗಿರತಕ್ಕಂತಹ ಸ್ವರ್ಗೋಚಿತವಾಗಿರತಕ್ಕಂತಹ ಫಲಗಳು, ಧರ್ಮೋಚಿತವಾಗಿರತಕ್ಕಂತಹ ಫಲಗಳು ದೊರಕುತ್ತವೆ ಅಂತ ವಿವೇಕಿಗಳಾದವರು ಎಲ್ಲರೂ ಕೂಡ ಅಭಿಪ್ರಾಯವನ್ನು ಪಡ್ತಾರೆ. ಸ್ವಜಾತಿ ದಾರಜಾ ಪುತ್ರಾ ಜಾಯಂತೆ ಕುಲಪೂರ್ವಜಾ ತೇ ಕ್ಷೇತ್ರಜಾಶ್ಚ ಪಿತ್ರ್ಯಾಶ್ಚ ಶ್ರೂಯಂತೆ ಕುಲವರ್ಧನಾ. ಹೌದು, ಇದೆಲ್ಲ ಯೋಗ್ಯವಾದ ದಾರೆಯರಲ್ಲಿ ಪ್ರಾಪ್ತವಾಗಿರತಕ್ಕಂತಹ ಸಂತಾನಕ್ಕೂ ಯೋಗ್ಯವಾದ ದಾರೆಯರಿಗೂ ನೀವು ಹೇಳಿದ್ರಿ ಸ್ತ್ರೀಯರಿಗೆ. ನಾವು ನೀವು ಹೇಳಿದ್ದನ್ನು ಕೇಳೋರಲ್ಲ, ನಾವು ಬೇರೆ ಮಾರ್ಗದಲ್ಲೇ ನಡೆಯುವಂಥವ್ರು. ರೀತ್ಯಂತರದಿಂದ ವಿವಾಹ ಮಾಡ್ಕೊತೀವಿ, ಏನು ನಷ್ಟ. ಈ ಮಾತು ಕೇಳದೇ ಇದ್ದವರು ಅಂತ ಇರ್ತಾರೆ ನೋಡ್ರಿ, ಅವರಿಗೆ ಬೇರೆ ಕ್ರಮದ್ದು ಹೇಳಬೇಕಾಗ್ತದೆ. ಯಾಕೆಂದರೆ ಮಕ್ಕಳಿಗೂ ಕೂಡ ತಿನ್ನಿಸ್ಬೇಕು ಅಂತಂದಾಗ ಮೊದಲು ಬೇಕಾದಷ್ಟು ಮುದ್ದುಗರಿಯುವ ಮಾತುಗಳನ್ನು ಹೇಳಿ ಕೇಳದೇ ಇದ್ದಾಗ ಏನು ಮಾಡ್ತಾರೆ ಅಂದರೆ ಮೂಗು ಹಿಡಿದು ಬಾಯಿ ತೆಗೆಸ್ತಾರೆ. ಇದು ಎರಡನೇ ಕ್ರಮ. ಶಾಸ್ತ್ರ ಇದನ್ನೂ ಪ್ರಯೋಗ ಮಾಡ್ತದೆ. ಅವಳು ದ್ರೌಪದಿ ದೇವಿ ಕೀಚಕನಿಗೆ ಉಪದೇಶ ಮಾಡಬೇಕಾದ್ರೂ ಕೂಡ ಈ ಮಾರ್ಗವನ್ನು ಹೇಗೆ ಅವನು ಸಾಮಭೇದ ದಾನ ದಂಡಾದಿಗಳ ಮೂಲಕವಾಗಿ ಅವಳನ್ನು ವಶಪಡಿಸಬೇಕು ಅಂತ ಹೆಂಗೆ ಯೋಚನೆ ಮಾಡಿದ್ನೋ ಅದೇ ರೀತಿಯಲ್ಲಿ ಸಾಮ ಭೇದ ದಾನ ದಂಡಾದಿಗಳ ಮೂಲಕವಾಗಿ ಧರ್ಮ ಮಾರ್ಗದಲ್ಲಿ ಇರೋದು ಎಷ್ಟು ಅನಿವಾರ್ಯತೆ ಅಂತನ್ನೋದನ್ನು ತನ್ನ ಮಾತುಗಳಿಂದ ಸ್ಪಷ್ಟೀಕರಣವನ್ನು ಕೊಡ್ತಾಳೆ. ಇದರ ನಂತರದ ಮಾರ್ಗವನ್ನು ಏನು ಹೇಳ್ತಾಳೆ ಅದನ್ನು ನಾಳಿನ ದಿವಸ. ಶ್ರೀಕೃಷ್ಣ ಅರ್ಪಣಮಸ್ತು.